ಒಳ್ಳೆ ಮಟನ್ ಬಿರಿಯಾನಿ ಮಾಡಬೇಕು ಅಂದರೆ ಒಳ್ಳೆ ಮಟನ್ ಸಿಗಬೇಕು. ಒಳ್ಳೆ ಮಟನ್ ಸಿಕ್ಕಿಲ್ಲ ಅಂದರೆ ಬಿರಿಯಾನಿನೇ ಮಾಡೋಕ್ಕಾಗಲ್ಲ. ಬಂದೇ ತಾಳಿ. ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಒಳ್ಳೊಳ್ಳೆ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾರೆ, ಮಾಡಿರೋ ಅಡುಗೆನ ತೋರ್ಸೋಕ್ಕೋಸ್ಕರ ಬರ್ತಾರೆ. ಈ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬರುವಂಥವರೆಲ್ಲ ಒಳ್ಳೆ ಮಾಂಸಾಹಾರಿ ಚೆಫ್ಗಳಾಗಿರ್ತಾರೆ, ಇಲ್ಲ ಒಳ್ಳೆ ನಾನ್ ವೆಜ್ ಹೋಟ್ಲುಗಳನ್ನ ಇಟ್ಕೊಂಡಿರ್ತಾರೆ. ಅವ್ರನ್ನ ಕರೆಸ್ತೀವಿ, ಅವರ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸುವಂಥ ನಮ್ಮ ಕಾರ್ಯಕ್ರಮ ವೀಕೆಂಡ್ ಕಾರ್ಯಕ್ರಮ. ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1 ರಿಂದ 2 ಗಂಟೆವರೆಗೂ ಪ್ರಸಾರವಾಗುವಂಥ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟೆಲ್. ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕ್ರೆಸೆಂಟ್ 37 ಇಂದ ಬರ್ತಾ ಇದ್ದಾರೆ. ಪ್ರದೀಪ್ ಅವರು ರೆಡಿಯಾಗಿ ನಿಂತಿದ್ದಾರೆ, ಚೀಫ್ ಚೆಫ್ ಆಗಿದ್ದಾರೆ ಅಲ್ಲಿ. ಆದರೆ ಎಷ್ಟೊಂದು ಜನ ಅವ್ರ ಕೆಳಗಡೆ ಕೆಲಸ ಮಾಡ್ತಾರೆ. ಮುರಳಿಯವರೇ ಯಾವ್ಯಾವ ಥರ ಅಡುಗೆ ಬೇಕು ಹೇಳಿ ಮಾಡ್ಕೊಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾಗಿರುವಂಥ ಬಿರಿಯಾನಿನ ಮಾಡಿ ತೋರಿಸ್ತೀನಿ ಮುರಳಿಯವರೇ ಅಂತ ಹೇಳಿದ್ದಾರೆ ಪ್ರದೀಪ್ ಅವರು. ಪ್ರದೀಪ್ ರೆಡಿಯಾಗಿ ನಿಂತಿದ್ದಾರೆ. ಮಿಸ್ಟರ್ ಪ್ರದೀಪ್ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಪ್ರದೀಪ್, ಆರಾಮ? ಹಾಂ ಸರ್. ಬನ್ನಿ ಪ್ರದೀಪ್. ಪ್ರದೀಪ್ ಆನಂದ? ಎಸ್ ಸರ್. ಓಕೆ ಪ್ರದೀಪ್, ಎಷ್ಟು ವರ್ಷ ಆಯ್ತು ನೀವು ಕೆಲಸಕ್ಕೆ ಸೇರಿ? ಸರ್ ಒಂದು 15 years ಇಂದ ಮಾಡ್ತಾ ಇದ್ದೀನಿ. 15 years ಇಂದ ಮಾಡ್ತಾರೆ. ಗ್ರೇಟ್. ಎಲ್ಲಿ ಫಸ್ಟ್ ಶುರು ಮಾಡಿದ್ರಿ? ಇನ್ ದ 19 ವಯಸ್ಸಲ್ಲಿ ಐ ಡಿಡ್ ಮೈ NCVT ಕೋರ್ಸ್ ಇನ್ ಲಲಿತ್ ಅಶೋಕ್. ಓಕೆ. ಲಲಿತ್ ಅಶೋಕ್ ಮುಂದೆ ಅಪಾಯಿಂಟ್ ಆಗಿ ಅಲ್ಲಿಂದ 2008 ತನಕ ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ಓಕೆ. ಅಲ್ಲಿಂದ ನಾನು 2008 ಇಂದ 2011 ತನಕ ಸ್ಯಾಂಚುರಿ ಪೆನಲ್ಲಿ ಬ್ಯಾಂಕ್ವೆಟ್ ಶೆಫ್ ಆಗಿದ್ದೆ. ಓಕೆ. ಸೊ ಅಲ್ಲಿಂದ ದಿ ವಿನ್ ಫ್ಲವರ್ ಬಂಡೀಪುರ್ ಅಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿದ್ದೆ. ಸೊ ಅಲ್ಲಿಂದ ಬ್ರಿಗೇಡ್ ಹಾಸ್ಪಿಟಾಲಿಟಿ ಅಲ್ಲಿಗೆ ಶೆಫ್ ಆಗಿದ್ದೆ. ಓಕೆ. ಸೊ ಫೈನಲಿ ನಾವು ಇವಾಗ 37 ಕ್ರೆಸೆಂಟಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿದ್ದೇನೆ. ಓಕೆ ಪ್ರದೀಪ್, ಸ್ಪೆಷಲ್ ಆಗಿ ಏನು ಮಾಡ್ಕೊಡ್ತಾ ಇದ್ರೆ ನಮಗೆ? ಸರ್ ಇವತ್ತು ನಿಮಗೆ ಇದು ಡಿಶ್ ಮಾಡಕ್ಕೆ ಯೋಚನೆ ಬಂದಿದ್ದೆ ನೈಟ್ ನಿಮ್ಗೋಸ್ಕರ ಮಾಡಿರೋದು. ಎಸ್ ಸರ್, ಏನು ಮಾಡ್ತೀರಿ ಹೇಳಿ ಸರ್? ಇದು ಅವರೆಕಾಳು ಮಟನ್ ಬಿರಿಯಾನಿ ಮಾಡ್ಕೊಡ್ತೀನಿ ನಿಮ್ಗೋಸ್ಕರ. ಕಾಳಲ್ಲಿ ಮಟನ್ ಬಿರಿಯಾನಿ. ಅವರೆಕಾಳಲ್ಲೇ ಮಟನ್ ಬಿರಿಯಾನಿ. ಓಕೆ, ಮಾಡಕ್ಕೆ ಏನು ತಂದಿದ್ದೀರಾ ಪ್ರದೀಪ್? ಅವರೆಕಾಯಿ ಮಟನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಅವರೆಕಾಯಿ, ಅಕ್ಕಿ, ಗೋಡಂಬಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸೋಂಪು, ಜೀರಿಗೆ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಓಕೆ ಪ್ರದೀಪ್ ಸರ್, ಇವಾಗ ಏನು ಕೊಡ್ಲಿ ನಾನು ನಿಮಗೆ? ಸರ್ ಇವಾಗ ನಾವು ಫಸ್ಟ್ ಪೇಸ್ಟ್ ಮಾಡ್ಕೊಂಡ್ಬಿಡೋದಾ? ಮಾಡ್ಕೊಳ್ಳಿ ಸರ್. ಡನ್. ತೊಳಿ ಸರ್. ಪ್ರದೀಪ್ ಅವರು ಇಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅವ್ರು ಕೆಲಸ ಮಾಡೋಕೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರ ಕೆಳಗಡೆ ಒಂದು 23 ಜನ ಇರ್ತಾರೆ. ಸರ್ ಏನು ಕೊಡ್ಲಿ ಸರ್? ಇದನ್ನ ಹಾಕು, ಅದನ್ನ ಹಾಕು, ಇದನ್ನ ಹಾಕು ಅಂತ ಹೇಳ್ತಾ ಇರ್ತಾರೆ. ಬಟ್ ಇವತ್ತು ಅವರೇ ಹಾಕ್ಬೇಕು. ಸರ್ ಏನು ಮಾಡ್ತಾ ಇದ್ರಿ ಹೇಳಿ ಸರ್? ಸರ್ ನಾ ಫಸ್ಟು ಮ್ಯಾರಿನೇಷನ್ಗೆ ರೆಡಿ ಪೇಸ್ಟ್ ರೆಡಿ ಮಾಡಿ. ಓಕೆ, ಏನು ಹಾಕೊಳ್ತೀರಿ ಹೇಳ್ಬಿಟ್ಟು ಹಾಕಿ ಸರ್. ಸ್ವಲ್ಪ ಕೊರಿಯಂಡರ್ ಹಾಕೊಳ್ತೀನಿ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಸ್ ಸರ್. ಸ್ವಲ್ಪ ಮಿಂಟ್ ಲೀಫು. ಓಕೆ, ಸ್ವಲ್ಪ ಪುದೀನ ಸೊಪ್ಪು. ಒಂದು 2-3 ಪೀಸ್ ಗ್ರೀನ್ ಚಿಲ್ಲಿ ಅಕಾರ್ಡಿಂಗ್ ಟು ದ ಓಕೆ. ಓಕೆ, ಮಟನ್ ಎಷ್ಟಿದೆ? ಒಂದು 1/4 kg ಇದೆಯಾ? ಹಾಂ ಸರ್, ಒಂದು 400 grams ಇದೆ. ಒಬ್ರಿಗಾಗುತ್ತೆ, ನಾನು ಒಬ್ರಿಗೆ ಸಾಕಾಗುತ್ತಾನೆ? ಓಕೆ ಸರ್. ಓಕೆ ಓಕೆ ಸರ್. ಸರ್ ಇದ್ರಲ್ಲಿ ಸ್ವಲ್ಪ ನಮ್ಮ ಅವರೆಕಾಳು ಫ್ಲೇವರ್ ಬರೋಕ್ಕೆ ಒಂದು ಸ್ವಲ್ಪ ಹಾಕ್ಬಿಡ್ತೀನಿ. ಅವರೆಕಾಳನ್ನ? ಅವರೆಕಾಳು ಸ್ವಲ್ಪ ರುಬ್ಬಕ್ಕೆ? ಇಲ್ಲ, ಸ್ವಲ್ಪ ಬ್ಲಾಂಚ್ ಮಾಡೋಕ್ಕೆ. ಸೊ ದಟ್ ಮ್ಯಾರಿನೇಟ್ ಮಾಡುವಾಗ ನಮಗೆ ಅರೋಮ ಬಂದ್ಬಿಡುತ್ತೆ ನಿಮಗೆ. ಹಾಕಿ ಸರ್. ಓಕೆ ಡನ್ ಸರ್. ಬೆಳ್ಳುಳ್ಳಿ, ಸ್ವಲ್ಪ ಅವರೆಕಾಳು, ಸ್ವಲ್ಪ ಅದಕ್ಕೆ ಇನ್ನೇನು ಹಾಕ್ತಾ ಇದ್ರೆ ಪ್ರದೀಪ್? ಸ್ವಲ್ಪ ಸೋಂಫ್ ಹಾಕ್ಬಿಡ್ತೀನಿ. ಓಕೆ. ಸೋಂಫ್, ಶುಂಠಿ ಇಲ್ಲ, ಇಲಾಚಿ, ಓಕೆ, ಏಲಕ್ಕಿ, ಏಲಕ್ಕಿ, ಸೋಂಪು, ಜೀರಾ, ಜೀರಾ ಸ್ವಲ್ಪ ಸ್ವಲ್ಪ ಇಲ್ಲ, ಒಂದು ಚೂರು ಸ್ವಲ್ಪ ಜೀರಿಗೆ. ಯಾಕಂದ್ರೆ ಕ್ವಾಂಟಿಟಿ ಕಮ್ಮಿ ಆಗಿದೆ ಅಲ್ವಾ ಸರ್? ಓಕೆ ಸರ್. ಸೊ ಇಟ್ಸ್ ಡಿಪೆಂಡ್ ಆನ್ ದ ಕ್ವಾಂಟಿಟಿ. ಓಕೆ ಓಕೆ ಓಕೆ. ಸ್ವಲ್ಪ ವಾಟರ್ ಹಾಕೊಳ್ತೀನಿ. ಪ್ರದೀಪ್ ಸರ್, ಎಲ್ಲಿರೋದು ನಿಮ್ಮ ಮನೆ? ಸರ್ ಚಾಮರಾಜಪೇಟೆ ಸರ್. ಮದುವೆ ಆಗಿದೆಯಾ? ಹಾಂ ಸರ್. ಹಂಗೆ ಕಾಣಲ್ವಲ್ಲ ಇನ್ನ, ಹೆಂಗ್ ಬಾಯಿ ತರ ಕಾಣ್ತಿದ್ದೀರಾ, ಅದಕ್ಕೆ ಕೇಳಿದೆ. ಎವ್ರಿ ಡೇ ಡಿಫ್ರೆಂಟ್ ಫುಡ್ ಸರ್. ಓಕೆ 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 ಓಕೆ. ಸರ್ ಮಕ್ಕಳು ಒಂದೇ ಮಗು ಸರ್. ಓಕೆ. ಎಲ್ಲಿ ನಿಮ್ಮೂರು ಯಾವುದು? ಸರ್ ಹುಟ್ಟಿದ ಬೆಳೆದ ಬ್ಯಾಂಗ್ಳೂರೇ. ಬೆಂಗಳೂರೇನಾ? ಯಾವ ಕಾಲೇಜ್ ಓದಿದ್ದು? ಸರ್ ಸಂಜಯ್ ಜೋಸೆಫ್. ಸೆಂಟ್ ಜೋಸೆಫ್. ಓಕೆ ಡನ್ ಸರ್. ಪ್ರದೀಪ್, ನೀವು ಬಿರಿಯಾನಿನ ಕುಕ್ಕರಲ್ಲಿ ಮಾಡ್ತೀರಾ? ಸರ್ ಶೆಫ್ ಅಂದಮೇಲೆ ಒಂದು ಡಿಫ್ರೆಂಟ್ ಟ್ರೈ ಮಾಡ್ತಾನೆ ಇರ್ತೀವಿ ನಾವು. ಓಕೆ, ಇವಾಗ ಏನ್ರಲ್ಲಿ ಮಾಡ್ತೀರಾ? ಕುಕ್ಕರಲ್ಲಿ ಮಾಡ್ತೀನಿ. ಓಕೆ. Done, sir. ಆದ್ರೆ ಕುಕ್ಕರಲ್ಲಿ ಮಾಡಿ ಅಂತಾನೆ ಹೇಳ್ತಾ ಇದ್ದೀನಿ, ಬಿಕಾಸ್ ತುಂಬಾ ಜನ ಮನೇಲಿ ಕುಕ್ಕರ್ ಮಾಡ್ಕೊಳ್ಳೋದು ಈಸಿ ಅನ್ಕೊಂಡು. ಎಸ್ಪೆಷಲಿ ಸರ್ ಈ ಪ್ರೋಗ್ರಾಮ್ ಬರೋವಾಗ ನಿಮಗೋಸ್ಕರನೇ. ಸೊ ಹೌಸ್ ವೈಫ್ ಮಾಡಬೇಕು, ನಮ್ ಹೌಸ್ ವೈಫ್ಗೋಸ್ಕರನೇ ಡಿಫ್ರೆಂಟ್ ಆಗಿ ಮಾಡ್ತಿರೋದು. ಓಕೆ ಓಕೆ ಪ್ರದೀಪ್. ಓಕೆ, ಸ್ಟೈನ್ ಮಾಡೋಕ್ಕಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ಸರ್. ಓಕೆ ಸರ್. ಸರ್ ಫಸ್ಟ್ ಮಟನ್ ಹಾಕೊಳ್ತೀನಿ. ಮಟನ್ ಅವರೆಕಾಳಿನ ಮಟನ್ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 37 ಕ್ರೆಸೆಂಟ್ ಇಂದ ಬಂದಿದ್ದಾರೆ ಪ್ರದೀಪ್ ಆನಂದ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಅವರೆಕಾಳನ್ನ ಹಾಕಿ ಮಟನ್ ಬಿರಿಯಾನಿ ಮಾಡ್ಕೊಡ್ತಾ ಇದ್ದಾರೆ ನಮಗೋಸ್ಕರ. ಎಸ್ ಸರ್. ಸರ್ ಮಟನ್ ಸರ್, ಸ್ವಲ್ಪ ಜಿಂಜರ್ ಪೇಸ್ಟ್. ಓಕೆ. ಏನು ಪೇಸ್ಟ್ ಅದು? ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಸೊ ನಾವು ರುಬ್ಬಿದಲ್ವ ಸರ್? ರುಬ್ಬಿದಂಥ ಮಸಾಲ.
ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ, ರುಬ್ಕೊಂಡಿರೋ ಮಸಾಲ ಹಾಕಿದ್ದಾರೆ, ಒಂದು 20 ನಿಮಿಷ ಅದನ್ನ ನೆನೆಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪ್ರದೀಪ್ ಅವರು. ಎಸ್ ಪ್ರದೀಪ್ ಸರ್ ಮ್ಯಾರಿನೇಟ್ ಮಾಡ್ತೀವಿ 20 ಮಿನಿಟ್ಸ್ ಇಟ್ಬಿಡಾ? ಆಗಲಿ ಸರ್. ಓಕೆ ಸರ್, ಇವಾಗ ಏನು ಮಾಡ್ಬೋದಾ ಸರ್? ಏನ್ ಮಾಡಿ ಇವಾಗ? ಅದನ್ನ ಕುಕ್ಕರಲ್ಲಿ ಬೇಯಿಸಿದ ಸಪ್ರೇಟ್ ಆಗಿ. ಇದನ್ನ? ಓಕೆ. ಯಾಕೆ ಬೇಯಿಸ್ತೀವಿ ಅಂದ್ರೆ ಇವಾಗ ಬಿರಿಯಾನಿ ಮಾಡ್ಬೇಕಂದ್ರೆ ಲೇಡೀಸ್ ಅಲ್ಲಿ Okay. ಒಂದು ಅರ್ಧ ಅವರ್ 1 ಅವರ್ ನಿಂತಿರ್ತಾರೆ. ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಕುಕ್ಕರಲ್ಲಿ ಎಡ್ಸ್ಬಿಟ್ಟಿದ್ರೆ ಮಸಾಲ ರೆಡಿ ಆಗಿರುತ್ತೆ. ಇದು ಶಾರ್ಟ್ ಕಟ್ ಬಿರಿಯಾನಿ, ಎಕ್ಸ್ಪ್ರೆಸ್ ಬಿರಿಯಾನಿ ಟೈಪ್ ಅವ್ರಿಗೆ. ಓಕೆ, ಪ್ರದೀಪ್ ಅವರು ಒಂದು ಒಳ್ಳೆ ಬಿರಿಯಾನಿ ತೋರಿಸ್ಕೊಡ್ತಾ ಇದ್ದಾರೆ. ಮಲ್ಲಿರುವಂತ ಎಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಬಿರಿಯಾನಿ ಮಾಡ್ಕೋಬಹುದು. ಅದ್ಭುತವಾಗಿರೋ ಬಿರಿಯಾನಿ ತಿನ್ಬೇಕು ಸರ್, ಇದಕ್ಕೋಸ್ಕರ ಪ್ಲಾನ್ ಮಾಡಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಪ್ರದೀಪ್, ಏನೋ ನೆಕ್ಸ್ಟ್? ಸರ್ ಕುಕ್ಕರ್ ಇಕ್ಸ್ಬಿಡೋದು ಸರ್. ಸಣ್ಣ ಕುಕ್ಕರ್ ಸಾಕಲ್ವಾ? ಹಾಂ ಸರ್. ಓಕೆ, ಎಸ್ ಸರ್. ನೆನೆಸ್ಕೊಂಡಂತ ಮಟನ್ನು ಅದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಮಸಾಲವನ್ನ ಹಾಕಿ ನೆನೆಸ್ಕೊಂಡಿರುವಂಥದ್ದು. ಸರ್ 20 ನಿಮಿಷಗಳ ಕಾಲ ನೆನೆಸ್ಬೇಕು ಅದನ್ನ. ಎಷ್ಟು ವಿಜಲ್ ಬೇಕಾಗುತ್ತೆ ಪ್ರದೀಪ್? ಸರ್ ಒಂದು 2 ಸಾಕು ಸರ್. ಮುಚ್ಬಿಡ್ಲಾ? ಹಾಂ ಸರ್, ಡನ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 37 ಇಂದ ನಮ್ಮ ಪ್ರದೀಪ್ ಅವರು ಬಂದಿದ್ದಾರೆ. ಸುಮಾರು ಒಂದು 20 ವರ್ಷಗಳ ಕಾಲ ಅನುಭವ ಇದೆ. ಅದ್ಭುತವಾದ ಅಡುಗೆಗಳನ್ನ ಮಾಡಿದ್ದಾರೆ, ಓದಿದ್ದಾರೆ, ಕಲ್ತಿದ್ದಾರೆ. ಯಾವ್ಯಾವ ಅಡುಗೆಗಳನ್ನ ಯಾವ್ಯಾವ ರೀತಿ ಮಾಡಬೇಕು ಸರ್, ಅದನ್ನ ಹಿಂಗ್ ಹಾಕಿ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದನ್ನ ಹಿಂಗ್ ಹಾಕಿದ್ರು ಚೆನ್ನಾಗಿರುತ್ತೆ, ಆದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಇವೆಲ್ಲ ತಿಳ್ಕೊಂಡಿದ್ದಾರೆ ಪ್ರದೀಪ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕುಕ್ಕರು ತಣ್ಣಗಾಗಿದೆ, ತೆಗೆಯೋಣ ಪ್ರದೀಪ್ ಇದನ್ನ? ತೆಗಿಬೋದು ಸರ್. ತೆಗಿಬೋದಾ? ಡನ್ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರದೀಪ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಬಿರಿಯಾನಿನ ಮಾಡ್ತಾ ಇದ್ದಾರೆ. ಕುಕ್ಕರಲ್ಲಿ ಒಂದು 20 ನಿಮಿಷಗಳ ಕಾಲ ನೆನೆಸಿರುವಂತ ಮಟನ್ ಹಾಕಿ ಕುಕ್ಕರ್ನ ವಿಷಲ್ನ ಕೂಗ್ಸಿದೀವಿ. ಒಂದು 2-3 ವಿಷಲ್ ಬಂದಿದೆ. ನೆಕ್ಸ್ಟ್ ಸರ್? ಸರ್ ನಾವು ಬಿರಿಯಾನಿ ಮಸಾಲ ರೆಡಿ ಮಾಡ್ತೀವಿ. ಬಿಡಿ, ಏನ್ ಬೇಕು ನಿಮ್ಗೆ? ಸರ್ ಒಂದು ಕುಕ್ಕರ್ ಇಟ್ಬಿಡ ಸರ್ ಇಲ್ಲಿ. ಇನ್ನೊಂದು ಕುಕ್ಕರ್? ಹೌದು ಸರ್. ಏನ್ ಸ್ವಾಮಿ ನೀವು ಹೋಟ್ಲ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಮ್ಮ ಹೋಟ್ಲ್ ನೋಡಿದ್ರೆ ಒಳಗಡೆ ನೀವು ಕರ್ಕೊಂಡಾಗ ಆಮೇಲೆ ತೋರಿಸ್ತಿರ್ತಾರೆ, ಭಯ ಬಿದ್ದಿರ್ತೀರಾ ಅಷ್ಟೇ ನೀವು. ಎಸ್ ಸರ್, ರೆಡಿ ಸರ್. ಡನ್ ಸರ್. ಸರ್ ಸ್ವಲ್ಪ ಆಯಿಲ್ ಹಾಕದ ಸರ್? ನೋಡ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕು ನೋಡ್ಕೊಳ್ಳಿ ಪ್ರದೀಪ್. ಸರ್ ಒಂದು ತುಪ್ಪ, ಒಂದು ಸ್ಪೂನು ತುಪ್ಪ ಹಾಕಿದ್ರೆ ಬಿರಿಯಾನಿಗೆ ಮಜಾ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸಾಕ ಪ್ರದೀಪ್? ನೋಡಿ ಸಾಕು ಸರ್. ಸರ್ 2 ಲೀಫ್ ಬೇ ಲೀಫ್, ಬಿರಿಯಾನಿ ಎಲೆ, ಸೋಂಫ್, ಸ್ವಲ್ಪ ಸೋಂಪು, ಲಾಂಗ್, 4 ಲವಂಗ, 3 ಏಲಕ್ಕಿ. ಏಲಕ್ಕಿ. ಓಕೆ ಪ್ರದೀಪ್ ಸರ್. ಸರ್ ಇವಾಗ ಈರುಳ್ಳಿನಾ? ಹಾಂ ಈರುಳ್ಳಿ ಹಾಕಿ ಸರ್. ಹಾಕಿ ಸರ್, ಹಾಕಿ. ಎಷ್ಟು ಜನ ಇದ್ದಾರೆ ನಿಮ್ಮ ಕೆಳಗಡೆ, ನಿಮ್ಮ ಕೆಲಸ ಕಲಿತಾರಂತ ಹುಡುಗರು? ಸರ್ ಇವಾಗ 22 ಜನ ಇದ್ದಾರೆ. 22 ಜನ ಇದ್ದಾರಾ? ಬಾ. ಓಕೆ, ನಿಮ್ಮ ಚೆಫಲ್ಲಿ ಏನಾದ್ರು ವೆಜ್ಜೇ ಸಪ್ರೇಟು, ನಾನ್ ವೆಜ್ಜೇ ಸಪ್ರೇಟು, ಆ ಥರ ಏನಾದ್ರು ಡಿಫ್ರೆಂಟ್? ಸಮ್ ಹೋಟ್ಲ್ ಹೆಂಗಂದ್ರೆ ಇವಾಗ ಸೌತ್ ಇಂಡಿಯನ್ ಅಂದರೆ ಸ್ಪೆಷಲ್ ಸೌತ್ ಇಂಡಿಯನ್ ಥರ ಮಾಡಿರ್ತೀವಿ. Okay. ಸೊ ನಾರ್ತ್ ಇಂಡಿಯನ್ ಫುಡ್ಸ್ ಇಟ್ ವಿಲ್ ಗೋ ಲೈಕ್ ದಟ್. ಓಕೆ ಹಂಗೆ. ಓಕೆ, ಇನ್ನ ಬ್ರೌನ್ ಆಗಬೇಕದು? ಸಾಕು ಸರ್. ಸಾಕಾ? ಓಕೆ ಸರ್. ಓಕೆ ಪ್ರದೀಪ್, ನೆಕ್ಸ್ಟ್ ಪ್ರದೀಪ್. ಸ್ವಲ್ಪ ಜಿಂಜರ್ ಪೇಸ್ಟ್ ಬಿಡ್ತೀನಿ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜಿ ಪೇಸ್ಟ್ ಅಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ. ಪ್ರದೀಪ್, ಈ ಬಿರಿಯಾನಿ ನಿಮ್ಮ ಹೋಟ್ಲ್ ಸಿಗುತ್ತಾ? ಇಲ್ಲ ಸರ್, ಈ ಶೋಕ್ ಬರ್ತೀನಿ ಅಂತ ನಿಮ್ಗೂ ಸ್ವಲ್ಪ ಡಿಫ್ರೆಂಟ್ ಆಗಿಲ್ಲ ಅಂತ ಹೌದಾ? ಕಾನ್ಸೆಪ್ಟ್ ರೆಡಿ ಮಾಡಿ. ಓಕೆ ಸರ್ ಇದೊಂದು ಮೇನ್ ಟ್ರಿಕ್ಕಾ? ಹೇಳಿ ಸರ್. ಅವರೆಕಾಳು. ಅವರೆಕಾಳಿದು, ಅವರೆಕಾಯಿ ಇದ್ದಿದ್ದಿಲ್ಲ ಏನಿಲ್ಲ, ಇದು ಪಕ್ಕ ಅವರೆಕಾಳಿದು. ಇದು ಹಂಗೆ ಇದೆ. ಅವರೆಕಾಳಲ್ಲಿ ಒಂದು ಒಳ್ಳೆ ಮಟನ್ ಬಿರಿಯಾನಿ ಒಳ್ಳೆಯವರೇ ತಿಂದು ನೋಡಿ ಆಮೇಲೆ ಅದು ಮಜಾ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಪ್ರದೀಪ್, ಒಂದು ಡೌಟು ಸರ್, ಹೇಳಿ. ಅಡುಗೆ ಮಾಡ್ತೀರಾ? ಸರ್ ಮನೇಲಿ ಏನಿದ್ರು ತಾಯಿನೇ. ಹೌದಾ? ನಾನು ಹೋಟೆಲ್ ಇದ್ರು ನೈಟ್ ಊಟ ತಾಯಿ ಮಾಡಿರೋದು ತಿಂತೀನಿ. ಹೌದಾ? ಎವ್ರಿ ಡೇ ಡಿನ್ನರ್ ಐ ಹ್ಯಾವ್ ಇನ್ ಮೈ ಹೋಮ್. ಯಾಕಪ್ಪ ನೀವು ವೈಫು ಅಡುಗೆ ಮಾಡಲ್ವಾ? ವೈಫು ಮಾಡ್ತಾರೆ ಸರ್, ಅವ್ರು ಸಂಡೇ ಸ್ಪೆಷಲ್. ಹೌದಾ? ಇಲ್ಲ ಸರ್, ಅವ್ರ ಹೌಸ್ ವೈಫ್ ಆಗಿದ್ದಾರೆ. ನೀವು ಮಾಡೋ ಪ್ರೋಗ್ರಾಮ್ ಎಲ್ಲ ನಮ್ಮಲ್ಲೇ ಟ್ರಯಲ್ ಕೊಡ್ತಾರೆ ಅವರು. ನೋಡಿ, ನಿನ್ನೆ ತನಕ ಅವರು ನೋಡ್ತಾ ಇದ್ರು, ಇವತ್ತು ನಿಮ್ಗೆ ಟಿವಿಲಿ ನೋಡ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ಪ್ರದೀಪ್. ಹಾಂ ಸರ್. ಟೈಮ್ ರೋಲ್ ಸರ್. ಎಸ್ ಸರ್. ಸರ್ ಹಾಕ್ಬಿಡ ಸರ್. ಹಾಕೋಣ? ಏನು ಹಾಕೋಣ? ಇದನ್ನ ಹಾಕೋಣ? ಎಸ್ ಸರ್. ಪೂರ್ತಿ ನೀರು ಬೇಕಾ? ಓ, ಸೊ ನೀರು ಆ ಸ್ಟಾಕ್ ವಾಟರ್ ಯೂಸ್ ಮಾಡ್ತಾ ಇದ್ದೀವಿ. ಎಸ್ ಸರ್. ನಾವು ಬೇರೆ ನೀರು ಹಾಕ್ತಾ ಇಲ್ಲ. ಹೌದು ಸರ್. ಎಸ್. ಸ್ವಲ್ಪ ಮುಚ್ಬಿಡೋದು ಕುದಿಯೋಕೆ ಸರ್. ಮುಚ್ಚೋಣ? ಹಾಂ ಸರ್. ಕೂಗಿಸ್ಬೇಕಾ ತಿರ್ಗಾ? ಸ್ವಲ್ಪ ಒಂದೇ ನಿಮಿಷ ಬಂದ್ಬಿಡ್ತದೆ ತಾಳಿ. ಸರ್ ರೈಸ್ ಹಾಕಿ. ಹಾಕಿ ಸರ್.
ಎಷ್ಟು ನಿಮಿಷ ಬೇಕು ಬಿರಿಯಾನಿ ಪ್ರದೀಪ್? ಸರ್ ಏನಿಲ್ಲ ಸರ್, ಒಂದು 15 ಮಿನಿಟ್ಸ್ ದಮ್ ಹಾಕ್ಬಿಟ್ರೆ ಆಯ್ತು. ಇದು ಆಲ್ಮೋಸ್ಟ್ ಇದು ಒಂದು ಎಕ್ಸ್ಪ್ರೆಸ್ ಬಿರಿಯಾನಿ ಬಿರಿಯಾನಿ. ಇದೊಂದು ಶಾರ್ಟ್ ಕಟ್, ರಿಚ್ ಆಗಿರಬೇಕು, ಚೆನ್ನಾಗಿರಬೇಕು, ಸ್ವಲ್ಪ ಶಾರ್ಟ್. ಅದು ಅವರೆಕಾಳು ಹಾಕಿರ್ಬೇಕು, ಮಟನ್ ಚೆನ್ನಾಗಿ ಬೆಂದಿರಬೇಕು, ಇವೆಲ್ಲ ಇದ್ರೆ ಬಿರಿಯಾನಿ ಚೆನ್ನಾಗಿರೋದು. ಸ್ವಲ್ಪ ಬೇಕು ಸಾಲ್ಟ್ ಹಾಕೊಳ್ಳೋಣ ಸರ್? ಎಸ್ ಸರ್, ಸ್ವಲ್ಪ, ಯಾಕಂದರೆ ಸ್ವಲ್ಪ ಇದರಲ್ಲಿ ಇರುತ್ತೆ. ನಾವು ಯಾವಾಗ ಹಾಕಿದ್ದೀವಿ ಸಾಲ್ಟ್ ಹಾಕಿಲ್ವಲ್ಲ ಇನ್ನ? ನಾವು ಸ್ಟಾಕ್ ವಾಟರ್ ಹಾಕಿದ್ದೀವಿ. ಸ್ಟಾಕ್ ವಾಟರ್ ಅಂದರೆ ಬೇಯಿಸ್ಬೇಕಾದ್ರೆ ಮಟನ್ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ. ಈಗ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀವಿ. ಅಂದರೆ ಫಸ್ಟು ಏನು ಮಾಡಿದ್ವಿ, ಮಟನನ್ನು ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕಿರ್ತೀವಿ. ಅದನ್ನು ಚೆನ್ನಾಗಿ ನೆನೆಸಾದ ನಂತರ ಅದನ್ನು ಕುಕ್ಕರಲ್ಲಿ ಕೂಗಬೇಕಾದ್ರೆ ಹಾಕಿರ್ತೀವಿ. ತಿರ್ಗಾ ಈಗ ಇಲ್ಲಿ ಸ್ವಲ್ಪ ಹಾಕಿದ್ದೀವಿ, ಸ್ವಲ್ಪ ಯಾಕಂದರೆ ಅದು ಆವಾಗ ಹಿಡ್ಕೊಳುತ್ತೆ ಚೆನ್ನಾಗಿ, ಆ ಮಟನ್ಗೆ ಉಪ್ಪು ಖಾರ ಹಿಡಿಬೇಕು ಅಂತ ಹಾಕಿರ್ತಾರೆ. ಓಕೆ ಸರ್. ಸರ್ ಮುಚ್ಚಿಬಿಡೋದು ಸರ್? ಮುಚ್ಚಿಬಿಡ ಅಷ್ಟೇನಾ? ಹಾಂ ಸರ್. ಎಷ್ಟು ವಿಜಲ್ ಸರ್? 1 ವಿಜಲ್ ಸಾಕು ಸರ್. ಒಂದು ವಿಜಲ್ ಸರ್. ಒಂದು ವಿಜಲ್ಗೆ ಆಗ್ಬಿಡುತ್ತಾ ಪ್ರದೀಪ್? ಆಗ್ಬಿಡುತ್ತೆ ಸರ್. ಓಕೆ, ಏನೋ ನಿಮ್ಮ ಖುಷಿನಪ್ಪ, ನನಗೆ ಗೊತ್ತಿಲ್ಲ. ಏನಕ್ಕೆ ಹೇಳ್ತಾ ಇದ್ರೆ ಪ್ರದೀಪ್ ಅಂತ ಹೇಳಿದ್ರೆ, ಇಲ್ಲಿ ಆಲ್ರೆಡಿ ಮಟನ್ನು ಬೆಂದೋಗಿದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರದೀಪ್ ಅವರು ಒಳ್ಳೆ ಒಂದು ಅವರೇಕಾಯಿಯನ್ನು ಹಾಕಿ ಮಟನ್ ಬಿರಿಯಾನಿನ ಮಾಡಿ ನಮಗೆ ಕೊಟ್ಟಿದ್ದಾರೆ. ನೋಡೋಣ ಪ್ರದೀಪ್ ಏನಾಗಿದೆ ಸರ್. ತೆಗೀರಿ ಪ್ರದೀಪ್. ಆಗಿದೆ ಸರ್. ಅವರೇಕಾಯಿ ಕಾಣ್ತಾ ಇದೆ. ಎಸ್ ಸರ್. ಫುಲ್ ಬಾಸ್ಮತಿನಾ? ಎಸ್ ಸರ್. ವೆರಿ ಗುಡ್ ಸರ್, ಅದ್ಭುತ. ಪಾಪ ಮನೆಯವ್ರು ಮಾಡಕ್ಕೆ ಹೋಗ್ತಾರೆ, ಮುದ್ದೆ ಆಗ್ಬಿಡುತ್ತೆ, ನೀರು ಜಾಸ್ತಿ ಹಾಕ್ಬಿಡ್ತಾರೆ. ಇದು ಹೆಂಗೆ ಮಾಡ್ಕೋಬೇಕು, ಎಷ್ಟು ನೀರು ಹಾಕಬೇಕು ಅಂತ ಪೂರ್ತಿಯಾಗಿ ಇದು ನೀವು ಆ್ಯಕ್ಚುಲಾಗಿ ಈ ಬಿರಿಯಾನಿಗೆ ಎಷ್ಟು ರೈಸಾಗೆ ನೀರು ಹಾಕ್ತೀವಿ ನಾವು ಸರ್? ಪ್ರಾಪರ್ ನೋಡ್ಬೇಕಂದ್ರೆ 1 ಗ್ಲಾಸ್ ಅಂದರೆ 1.5 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಸಾಕು, ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಜಾಸ್ತಿ ಹಾಕಿದ್ರೆ ಮುದ್ದೆ ಆಗ್ಬಿಡುತ್ತೆ, ಅಥವಾ ಅದಕ್ಕಿಂತ ಕಡಿಮೆ ಹಾಕಿದ್ರು ಸ್ವಲ್ಪ ಕಡಿಮೆ ಹಾಕಿದ್ರು ಸ್ವಲ್ಪ ಅಂದರೆ ರೈಸ್ ಸ್ವಲ್ಪ ಇದಿರ್ಬಿಡುತ್ತೆ. ಓಕೆ ಓಕೆ ಓಕೆ. ಅದ್ಭುತವಾದಂಥ ಅವರೇಕಾಳಿನ ಮಟನ್ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ದಮ್ ಬಿರಿಯಾನಿ ಇಮಿಡಿಯೇಟ್ ಆಗಿ ಮಾಡ್ಕೋಬಹುದು. ಸರ್ ಓಕೆ ಸರ್, ಇದಕ್ಕೆ ಸ್ವಲ್ಪ ಗಾರ್ನಿಶ್ ಆಗ್ಬಿಡಿ. ಹಾಕಿ ಸರ್, ಹಾಕಿ. ಏನು ಹಾಕಿದ್ದೀವಿ? ಇದೇನಿದು ಆಕ್ಚುಲಿ? ಸರ್ ಅದು ಫ್ರೈಡ್ ಗೋಡಂಬಿ ಅಲ್ಲ, ಅದು ಇದು ಅದು ಬ್ರೌನ್ ಆನಿಯನ್. ಆನಿಯನ್ ಎಣ್ಣೆನಲ್ಲಿ ಹಾಕಿ ಕರೆದು ಇಟ್ಕೊಂಡಿದ್ದೀರಾ? ಅದನ್ನ ಹಾಕಿದ್ದೀರಾ? ಸ್ವಲ್ಪ ಗಾರ್ನಿಶ್ ಸರ್, ಸ್ವಲ್ಪ ಲುಕ್ ಬಂದ್ಬಿಡ್ತು. ಏನೇ ಮಾಡಿದ್ರು ಮನೇಲಿ ಲುಕ್ ಬರಲ್ಲ ಅಂತ ಎದುರ್ಕೋಬೇಡಿ, ಅದನ್ನ ತೋರ್ಸೋಕ್ಕೋಸ್ಕರನೇ ಪ್ರದೀಪ್ ಅವ್ರು ಬಂದಿದ್ದಾರೆ. ಇದಕ್ಕೆ ರಾಯ್ತಾ ಗೀತಾ ಇಲ್ಲ ಪ್ರದೀಪ್? ಇದೆ ಸರ್. ಇದೆಯಾ? ಓಕೆ. ಒಳ್ಳೆ ಅದ್ಭುತವಾಗಿರುವಂತ ಅವರೇಕಾಳಿನ ಮಟನ್ ಬಿರಿಯಾನಿ ಪ್ರದೀಪ್ ಅವರು ನಮಗೋಸ್ಕರ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದ್ರೆ ನಮಗೆ, ಚೆನ್ನಾಗಿ ಇಲ್ಲದೇ ಇದ್ರು ನಮಗೆ, ಅದೇ ಚೆನ್ನಾಗಿದ್ರೆ ಮಾಡ್ಕೊಳಕ್ಕೆ ನಿಮ್ಗೆ ಹೇಳ್ತೀವಿ. ಬನ್ನಿ ಪ್ರದೀಪ್, ಬನ್ನಿ ಸರ್. ಬನ್ನಿ ಪ್ರದೀಪ್. ಓಕೆ ಸರ್. ಪ್ರದೀಪ್ ಸರ್ ಟೇಸ್ಟ್ ಮಾಡೋದಾ? ಮಾಡಿ ಸರ್. ಯಾರ ಜೊತೆ ಬಂದಿದ್ದೀರಿ ನೀವು? ನಾನು ಫ್ರೆಂಡ್ ಜೊತೆ ಬಂದಿದ್ದೇನೆ, ನಮ್ಮ ಅಸಿಸ್ಟೆಂಟ್. ಪ್ರಭಾಕರ್ ಬನ್ರಿ, ಕುತ್ಕೊಳ್ರಿ. ಪ್ರಭಾಕರ್ ಏನ್ ಮಾಡ್ಕೊಂಡಿದ್ದೀರಿ? ಅಲ್ಲಿ ಕೆಲಸ ಮಾಡಿ ಪ್ರೆಸೆಂಟ್ ಎಲ್ಲ ಇದ್ದೀರಾ ನೀವು? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇಬ್ಬಿಬ್ರು ಚೆಫ್ಗಳು, ಇವ್ರ ಜೊತೆ ನಾವು ಈ ಬಿರಿಯಾನಿ ತಿನ್ನುವಂತ ಯೋಗ ನಮ್ಗೆ. ಓಕೆ, ಎಲ್ಲಪ್ಪ ಅವನು ನೆಪಾಳೆ ಅಣ್ಣ, ಬಾರೋ ಇಲ್ಲಿ ನೋಡೋ, ಇವ್ರು ನೋಡಿ ಕಲ್ತ್ಕೊಳ್ಳಲ್ಲ ಹೆಂಗ್ ಮಾಡ್ತಾರೆ ಅವ್ರಿಗೆ. ಬಾರೋ ಇಲ್ಲಿ, ಇಡೋ ಇಲ್ಲಿ ನೋಡೋ, ಎಂತ ಬಿರಿಯಾನಿ, ಅವರೇಕಾಳು ಬಿರಿಯಾನಿ ಮಾಡ್ಕೊಟ್ಟಿದ್ದಾರೆ ನೋಡೋ. ಅಣ್ಣ ನಾವು ಬೇಳೆ ಹಾಕ್ಬಿಟ್ಟು ಮಾಡೋಣ. ಲೇ ಬಿಸಿಬೇಳೆ ಬಾತೇನೋ, ಬಿರಿಯಾನಿ ಕಣೋ ಇದಲ್ಲಿ. ಏನ್ ಅನ್ಕೊಂಡು ಹಿಂಗೇನು ಬಿಸಿಬೇಳೆ ಬಾತ್ ತರ ಕಾಣ್ತಾ ಇದೀನ ಇದು? ಅವ್ರಿಗೂ ಸ್ವಲ್ಪ ಬಡ್ಸೋ ನೋಡಿ. ನಿಮ್ಮ ಚೀಫ್ ಮಾಡಿರೋದು, ನಿಮ್ಮ ಚೀಫ್ ಮಾಡಿರೋ ಟೇಸ್ಟ್ ನೀವು ಮಾಡಲೇಬೇಕು. ಓಕೆ, ಒಳ್ಳೆ ಮಟನ್ ಬಿರಿಯಾನಿ, ಅದ್ಭುತವಾಗಿರುವಂಥ ಮಟನ್ ಬಿರಿಯಾನಿ, ಅವರೇಕಾಳನ್ನ ಹಾಕಿ ಮಾಡಿರುವಂಥ ಮಟನ್ ಬಿರಿಯಾನಿ, ಪ್ರದೀಪ್ ಅವರ ಕೈಯ ರುಚಿಯ ಮಟನ್ ಬಿರಿಯಾನಿ. ಅಣ್ಣ ಆಮೇಲೆ ನಮಗೆ ಸ್ವಲ್ಪ ಕೊಡ್ರಿ ನಾವು ಬಿರಿಯಾನಿನ. ಹೌದಣ್ಣ, ನಿನ್ಗೆ ಇಟ್ಟಿರ್ತೀನಿ, ತಿನ್ಕೊಂಡು ಹೋಗು. ಆಯ್ತಣ್ಣ. ಮ್ಯಾರಿನೇಟ್ ಮಾಡಿರೋ ಮಟನ್ ಸ್ಟೈಲೇ ಬೇರೆ. ಹೌದು ಸರ್. ನಾವು ಬೇರೆ ಎಷ್ಟೇ ಕುಕ್ ಮಾಡಿದ್ರು ಈ ಮ್ಯಾರಿನೇಟ್ ಮಾಡಿರ್ತೀವಲ್ಲ, ಅದು ಗೊತ್ತಾಗುತ್ತೆ ನಿಮಗೆ ಇದು ಮ್ಯಾರಿನೇಟ್ ಆಗಿದೆ ಅಂತ. ಅಷ್ಟೊಂದು ಸಾಫ್ಟ್ ಆಗಿರುತ್ತೆ ಮಟನ್. ಸರ್ ಯಾವುದೇ ಡೈರಿ ಪ್ರಾಡಕ್ಟ್ ಆದ್ರೂ ಅದು ಮೆಲ್ಟ್ ಮಾಡೋ, ಮೀಟ್ನ ಮೆಲ್ಟ್ ಮಾಡೋ ಇದಿದೆ ಡೈರಿ ಪ್ರಾಡಕ್ಟ್ಸ್ಗೆ, ಕೆಪಾಸಿಟಿ ಇದೆ. ಹೌದು. ಎನಿ ಹ್ಯಾವ್ ಎನಿ ಡೈರಿ ಪ್ರಾಡಕ್ಟ್ಸ್, ಮಟನ್ನ ಏನಾದ್ರು ಆಗಲಿ ಅದು ಸ್ವಲ್ಪ ಸಾಫ್ಟ್ ಮಾಡುತ್ತೆ.
ಥ್ಯಾಂಕ್ ಯು ಪ್ರದೀಪ್ ಸರ್ ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನೊಂದ್ಸರಿ ಬನ್ನಿ ಸರ್. ಇನ್ನೂ ಸಾಕಷ್ಟು ರುಚಿಗಳು ನಮ್ಗೆ ತೋರಿಸಿ ಹೌದು ಸರ್. ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. Please, sir. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರದೀಪ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಭಾಕರ್ ಅಂತ. ಥ್ಯಾಂಕ್ ಯು ಸರ್. ಸಿಗೋಣ. ಬಾಯ್. ಓಕೆ ಬಾಯ್. 5 ಸ್ಟಾರ್ ಹೋಟೆಲ್ನ ಬಿರಿಯಾನಿ, ಅವರೇಕಾಳು ಹಾಕಿರುವಂಥ ಬಿರಿಯಾನಿ. 5 ಸ್ಟಾರ್ ಹೋಟೆಲ್ ಕೆಲಸ ಮಾಡಿದ್ರು ಕೂಡ ಮುರಳಿಯವರೇ ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ಒಂದು ಬಿರಿಯಾನಿ ತೋರಿಸ್ಬೇಕು ಅಂತ ಬಂದಿದ್ರು ಪ್ರದೀಪ್ ಅವರು. ಬಿರಿಯಾನಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಸಖತ್ತಾಗಿದೆ. ಬೇಕಾದ್ರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ, ಯಾಕಂದರೆ ಎಲ್ಲರಿಗೂ ಖಾರ ಇಷ್ಟ ಆಗಲ್ಲ. ಇದು ಮೈಲ್ಡ್ ಆಗಿರುವಂಥ ಅದ್ಭುತವಾಗಿರುವಂಥ ಬಿರಿಯಾನಿ ಖಂಡಿತವಾಗ್ಲೂ ಚೆನ್ನಾಗಿದೆ. ಇವತ್ತೇ ನೋಡ್ಕೊಳ್ಳಿ, ಈಗಲೇ ಮಾಡ್ಕೊಳ್ಳಿ. ಅವರೇಕಾಯಿ ಮಟನ್ ಬಿರಿಯಾನಿ ಮಾಡೋ ವಿಧಾನ: ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನಕಾಯಿ, ಅವರೇಕಾಯಿ, ಬೆಳ್ಳುಳ್ಳಿ, ಸೋಂಪು, ಏಲಕ್ಕಿ, ಜೀರಿಗೆ, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಬೌಲಿಗೆ ಮಟನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಮಸಾಲ ಹಾಕಿ ಚೆನ್ನಾಗಿ ಕಲಸಿ 20 ನಿಮಿಷ ನೆನೆಬಿಡಿ. ಇದನ್ನು ಕುಕ್ಕರ್ಗೆ ಹಾಕಿ ನೀರು ಸೇರಿಸಿ ಮುಚ್ಚಳ ಮುಚ್ಚಿ 4 ವಿಸಿಲ್ ಕೂಗಿಸಿ. ನಂತರ ಕುಕ್ಕರ್ಗೆ ಎಣ್ಣೆ, ತುಪ್ಪ ಬಿಸಿಯಾದ ಮೇಲೆ ಪಲಾವ್ ಎಲೆ, ಸೋಂಪು, ಲವಂಗ, ಏಲಕ್ಕಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅವರೇಕಾಳು, ಬೇಯಿಸಿಕೊಂಡ ಮಟನ್ ಹಾಕಿ ಚೆನ್ನಾಗಿ ಬೇಯಿಸಿ. ಇದಕ್ಕೆ ಅಕ್ಕಿ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಮೇಲೆ ಕರಿದ ಗೋಡಂಬಿ ಈರುಳ್ಳಿ ಹಾಕಿದರೆ ಅವರೇಕಾಯಿ ಮಟನ್ ಬಿರಿಯಾನಿ ನಿಮ್ಮನೆಯಲ್ಲೂ ರೆಡಿ. ಯಾರು ಬರ್ತಾ ಇದ್ದಾರೆ ಮುರಳಿ? ಮಿಲ್ಟ್ರಿ ಊಟಕ್ಕೆ ಅಡುಗೆ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಅಡುಗೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ, ರೆಡಿಯಾಗಿ ನಿಂತಿದ್ದಾರೆ. ಮೇಡಮ್ ಬನ್ನಿ. ನಮಸ್ಕಾರ. ನಮಸ್ತೆ ಏನ್ ಸರ್. ತಮ್ಮ ಹೆಸರು? ಲತಾ ವೆಂಕಟ್ ಅಂತ. ಲತಾ ವೆಂಕಟ್ ಅವರೇ. ವೆಂಕಟ್ ಅವ್ರು ಏನ್ ಮಾಡ್ತಾರೆ? ವೆಂಕಟ್ ಅವರು ಟೊಯೋಟಲ್ ಕೆಲಸ ಮಾಡ್ತಾರೆ. ಟೊಯೋಟೋ ಗ್ರೂಪ್ ಆಫ್ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಿ ಅಲ್ಲಿಗೆ ಹೋಗ್ತಾರಾ ದಿನ ಬಿಡ್ದಿಗೆ? ಹೌದು ಸರ್. ಅಯ್ಯೋ, ಮನೆ ಇರೋದು ನಿಮ್ದು? ಕೆಂಗೇರಿನಲ್ಲಿ ಸರ್. ಹಂಗೆ ಹತ್ರ ಹೌದು. ಸಿಟಿ ಒಳಗೆ ಬರಂಗಿಲ್ಲ. ಹೌದು. ಬಿಡಿ, ಎಷ್ಟು ಜನ ಮಕ್ಕಳು? ಒಬ್ಳೆ ಮಗಳು ಏನ್ ಮಗಳ ಹೆಸರು? ವೈಷ್ಣವಿ. ವೈಷ್ಣವಿ. ವೈಷ್ಣವಿ ವೈಷ್ಣವಿ ಎಷ್ಟನೇ ಕ್ಲಾಸು? ಅವಳು 7th ಸ್ಟ್ಯಾಂಡರ್ಡ್ ಸರ್. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಇವತ್ತು ಎಗ್ ಕುರ್ಮಾ ಮಾಡ್ತಾ ಇದ್ದೀನಿ. ಎಗ್ ಕುರ್ಮಾ ಮಾಡಕ್ಕೆ ಏನೇನು ತಂದಿದ್ದೀರಾ? ಎಗ್ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ದಪ್ಪ ಮೆಣಸಿನಕಾಯಿ, ಗೋಡಂಬಿ, ಹುರಿಗಡ್ಲೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು, ಮೊಗ್ಗು, ಸೋಂಪು, ಪಲಾವ್ ಎಲೆ, ಗಸಗಸೆ, ಅರಿಶಿನ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಓಕೆ ಲತಾ ಅವರೇ, ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಒಂದು ಕಡಾಯಿ ಕೊಡಿ ಸರ್. ಏನಕ್ಕೆ ಕಡಾಯಿ? ಅದಕ್ಕೆ ಮಸಾಲೆ ಸಾಮಾನು ಒಗ್ಗರಣೆಗೆ ಹಾಕ್ಬಿಟ್ರೆ. ಓಕೆ ಓಕೆ. ಏನು ಬೇಕಿವ ನಿಮಗೆ? ಒಂಚೂರು ಎಣ್ಣೆ ಹಾಕಿ ಸರ್. ಚೂರು ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಅನಾನಸ್ ಒಂದು ಸ್ವಲ್ಪ. ಏನು ಮೇಡಮ್ ಅದು? ಅನಾನಸ್ ಸರ್. ಅನಾನಸ್ ಹೂವನಾ? ಹಾಂ. ಓಕೆ. ಒಂದೆರಡು ಮೊರಾಟಿ ಮೊಗ್ಗು. ಓಕೆ. ಏನಿಷ್ಟ ಯಜಮಾನಿಗೆ ನೀವು ಮಾಡೋದು? ನಾನ್ ವೆಜ್ ಇಷ್ಟ ಸರ್. ಹೌದೇನು? ಮರಾಠಿ ಮೊಗ್ಗು, ಚಕ್ಕೆ, ಅನಾನಸ್ ಹೂವ, ಲವಂಗ, ಲವಂಗ, ಒಂದೆರಡು ಏಲಕ್ಕಿ, 2 ಏಲಕ್ಕಿ, ಬಿರಿಯಾನಿ ಎಲೆ. ಬಿರಿಯಾನಿ ಎಲೆ, ಮಸಾಲ ಪದಾರ್ಥಗಳ. ಹಾಂ ಸರ್. ಮಗಳಿಗೇನು ಇಷ್ಟ ನೀವು ಮಾಡೋದು? ಅವಳಿಗೂ ನಾನ್ ವೆಜ್ ಇಷ್ಟ. ಎಲ್ರಿಗೂ ನಾನ್ ವೆಜ್ ಇಷ್ಟನಾ? ನಿಮಗೆ? ನಿಮಗೂ ಇಷ್ಟ ಬಿಡಿ, ಅವರಿಬ್ಬರಿಗೆ ಇಷ್ಟ. ನಿಮ್ಗೇನಂತೆ? ಓಕೆ. ಮಗಳು ಕರ್ಕೊಂಬಂದಿದ್ದೀರಾ? ಹಾಂ ಸರ್, ಬಂದಿದೆ. ಓಕೆ. ನೆಕ್ಸ್ಟು ಹಾಕ್ಕೊಳ್ಳಿ, ಏನು ಬೇಕು ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿ. ಏನು ಮಾಡ್ತಾರೆ ನೀವು? ಎಗ್ ಮಸಾಲಾನಾ? ಎಗ್ ಕುರ್ಮಾ. ಎಗ್ ಕುರ್ಮಾ ಮಾಡಿ ಮೇಡಮ್. ಹಾಕಿ. ಸ್ವಲ್ಪ ಕೆಂಪಗಾಗಲಿ ಅದು. ಏನು ಮೇಡಮ್? ಸ್ವಲ್ಪ ಕೆಂಪಗಾಗಲಿ ಸರ್ ಅದು. ಓಕೆ ಓಕೆ, ಆಗಲಿ ಆಗಲಿ ಆಗಲಿ. ಟಿಫನ್ ತೊಗೊಂಡೋಗ್ತಾರೆ ಯಜಮಾನ್ರು? ಇಲ್ಲ ಸರ್, ಅಲ್ಲೇ ಏನು ಅಲ್ಲೇ ಸಿಗುತ್ತೆ ಕಣ್ಣಿಗೆ ಬೇಕಾದಂಗೆ? ನೀವು ಕಾಯ್ಕೊಂಡು ಕೂತ್ಕೊಂಡು ನಿಮ್ಗೆ ತೊಗೊಂಡೋಗ್ತಾರ ಅವರು? ಅಲ್ಲೇ ಸಿಗುತ್ತಲ್ಲ ಕ್ಯಾಂಟೀನ್ ಅವ್ರಿಗೆ? ಕ್ಯಾಂಟೀನಲ್ಲಿ ಸಿಗುತ್ತೆ, ಬಟ್ ಬೆಳಗ್ಗೆ ಹೊತ್ತು ತಿಂಡಿ ತಿನ್ಕೊಂಡೆ ಹೋಗ್ತಾರೆ. ತಿನ್ಕೊಂಡು ಹೋಗ್ತಾರೆ. ಹೌದು. ಆದ್ರೂ ಅಲ್ಲಿ ತಿಂತಾರೆ? ಇಲ್ಲ ಸರ್, ತಿನ್ನಲ್ಲ. ಸುಮ್ಮನಿರಿ, ಅವ್ರು ವೆಂಕಟ್ ಮಾತೆಲ್ಲ ಕೇಳ್ತೀರಾ ನೀವು? ಹಾಕ್ರಿ. 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಆಮೇಲೆ ಟೊಮೆಟೊ ಹಾಕೊಳ್ಳೋಣ. ಹಾಕಿ ಮೇಡಮ್. ಅಮ್ಮನ ಮನೆ ಇರೋದಿಲ್ಲಿ? ಅಮ್ಮ ಮನೆ ಇರೋದು ಜಯನಗರಲ್ಲಿ ಸರ್. ಓಕೆ. ನಿಮ್ಮ ಅತ್ತೆ ಮನೆ? ಮಲ್ಲೇಶ್ವರಮಲ್ಲಿ ಇರೋದು.
ಇಬ್ಬರು ಬಿಟ್ಟು ಇಬ್ರು ಸವಾಸ ಬೇಡ ಅಂತ ಕೆಂಗೇರಿ ಕೊಟ್ಟವ್ರ ನೀವು? ಏನ್ ಮಾಡೋದು ಸರ್, ಹಸ್ಬೆಂಡ್ ಅಲ್ಲಿ ಕೆಲಸ ಮಾಡ್ತಾರೆ. ಇಲ್ಲ, ಹಾಗಾಗಿ. ಬೆಸ್ಟ್ ಅದು ಒಳ್ಳೆ ಡಿಸಿಷನ್ ನೀವು ಮಾಡಿರೋದಂಥ ಡಿಸಿಷನ್, ಒಳ್ಳೆ ಡಿಸಿಷನ್. ಇಲ್ಲಾಂದ್ರೆ ಜೀವನದಲ್ಲಿ ಅವ್ರು ಎಲ್ಲ ಅರ್ಧ ಜೀವನ ಪೂರ್ತಿ ಅವ್ರು ಬಸ್ಸಲ್ಲೇ ಕಳೆದು ಬಿಟ್ಟಿರೋರು. ಏನಾಗ್ತಿರೋದು, ಇದಕ್ಕೆ ಏನು ಬೇಕು ಅಂತ ಹೇಳಿದ್ರಿ? ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಸರ್. ಹಾಕಿ ಮೇಡಮ್. ಓಕೆ, ಒಂದೆರಡು ಕರ್ಬೇವು ಹಾಕೋಣ ಸರ್. ಹಾಕಿ ಮೇಡಮ್. ಓಕೆ, ಅಷ್ಟ್ರಲ್ಲಿ ಸ್ವಲ್ಪ ಅದು ಸಿಮ್ಮಲ್ಲೇ ಇರಲಿ ಸರ್. ಓಕೆ. ಅಷ್ಟ್ರಲ್ಲಿ ರುಬ್ಕೊಳ್ಳೋಣ. ರುಬ್ಕೊಳ್ಳಿ. ನಾನು ಅವಾಗಲೇ ಕೇಳಿದಲ್ಲ ರುಬ್ಬದಿರೋ ರುಬ್ಕೊಳ್ಳಿ ಅಂತ ನಿಮಗೆ. ಕಾಯಿ ತುರಿನಾ? ಹಾ. ಎಸ್ ಮೇಡಮ್. ಯಜಮಾನ್ರಿಗೆ ಭಾನುವಾರ ಮಾತ್ರ ರಜಾನಾ? ಹೌದು ಸರ್. ರೊಟ್ಟಿನ ಜೀವನ ಆಗ್ಬಿಡ್ತಾರ ಫ್ಯಾಕ್ಟ್ರಿದು. ಹೆಕ್ಟಿಕ್ ಆಗ್ಬಿಡುತ್ತೆ ಸರ್. ಹೌದು, ಹೌದು. ವೀಕೆಂಡ್ ಸಿಕ್ಕಿದ್ರೆ ಸಾಕು ಅಂತೀವಿ. ಹೌದು 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 ಹೌದು. ಹುರ್ಗಡ್ಲೆ ಸ್ವಲ್ಪ. ಎಸ್ ಮೇಡಮ್. ಏನದು? ಗೋಡಂಬಿ ಸರ್. ಹಾಕಿ. ತೆಂಗಿನಕಾಯಿ, ಗೋಡಂಬಿ, ಹುರ್ಗಡ್ಲೆ, ಆಮೇಲೆ ಪುದೀನ ಸೊಪ್ಪು ಸ್ವಲ್ಪ. ಎಸ್. ಓಕೆ. ಒಂದೆರಡು ಸೋಂಕಾಳು ಹಾಕ್ತಾ ಇದ್ದೀನಿ. ಹಾಕಿಮ್ಮ. ಸಾಯಂಕಾಲ ಒಂಚೂರು ಮನೆಗೆ ಗಸಗಸೆ. ಬರೋದೇ ಗೊತ್ತಾಗಲ್ಲ, ಬೆಳಗ್ಗೆ ಆಗ್ಬಿಟ್ಟಿರ್ತಲ್ಲ. ಹೌದು ಸರ್. ಗಸಗಸೆ. ಗಸಗಸೆ ಒಂಚೂರು. ಎಸ್. ಇದಕ್ಕೊಂಚೂರು ನೀರು ಹಾಕೊಂಡು ಹಾಕೊಳ್ಳಿ ರುಬ್ಕೊಳ್ಳೋಣ. ಮೇಡಮ್, ಹಾಕೊಳ್ಳಿ 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 ಹಾಕೊಳ್ಳಿ. ಆಯ್ತಾ? ಆಯ್ತು ಸರ್. ಬನ್ನಿ ಲತಾವ್ರೆ, ಹಾಕಿ ಮೇಡಮ್. ರುಬ್ಬಿರೋ ಅಂತ ಮಸಾಲೆನ ಅದಕ್ಕೆ ಹಾಕೋಣ. ಓಕೆ. ಗೌರ್ಮೆಂಟ್ ಅಡಿ ರಜೆ ಇರುತ್ತಾ ಫ್ಯಾಕ್ಟ್ರಿ? ಇಲ್ಲ ಅಲ್ಲ? ಗೌರ್ಮೆಂಟ್ ಹಾಲಿಡೇಸ್ ಓಟಿ ಇರುತ್ತೆ. ಓಟಿ ಓಟಿ ಕಳಿಸ್ಬಿಡ್ತೀರಾ ಯಜಮಾನ್ರಿ? ಹೌದು ಸರ್. ಓಡು 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 ಓಟಿ ಓಡು. ಅಯ್ಯೋ, ಸಂಡೇ ಯಾವ್ದು ಬರುತ್ತೋ ಅಂತ ಕಾಯಂಗಾಗ್ಬಿಡುತ್ತೆ. ಏನ್ ಮಾಡೋದು? ಅಲ್ಲ, ಸಂಡೇ ಬೇಗ ಮುಗಿದೋಗುತ್ತೆ, ಹೌದು. ಅದು ಇಂಪಾರ್ಟೆಂಟು. ಏನದು? ನೀರಿನ? ನೀರು. ಒಂಚೂರು ಅರ್ಶಿನ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಓಕೆ. ಚೂರು ಅಚ್ಚ ಖಾರದ ಪುಡಿ. ಓಕೆ. ಆಮೇಲೆ ಖಾರದ ಪುಡಿ, ಅರಿಶಿನ, ಧನಿಯದ ಪುಡಿ, ಧನಿಯಾ ಪುಡಿ. ನೆಕ್ಸ್ಟು ಮಿಕ್ಸ್ಡ್ ಗರಂ ಮಸಾಲ. ಎಸ್ ಎಸ್ ಮೇಡಮ್. ಒಂಚೂರು ಉಪ್ಪು ಸರ್, ರುಚಿಗೆ ತಕ್ಕಷ್ಟು ಉಪ್ಪು. ಎಸ್. ನೀರು ಸ್ವಲ್ಪ ಹಾಕಲ್ವಾ? ಒಂಚೂರು ಹಾಕ್ತೀನಿ ಸರ್. ಹಾಕ್ಬೇಕು, ನೀರು ಬೇಕು ಅನ್ಸುತ್ತೆ. ಆಯ್ತಾ? ಎಲ್ಲ ಹಾಕಿದಾಯ್ತಾ? ಎಲ್ಲ ಈ ಹಾಕಿದ್ದಾಯ್ತು ಸರ್. ಮೊಟ್ಟೆನ ಏನ್ ಮಾಡ್ಕೊಂಡ್ಬಂದಿರಾ ಫಸ್ಟ್ ಅಂತ ಹೇಳಿ ನಂಗೆ ಹೇಳಿಲ್ಲ ನೀವು. ಬೇಯಿಸ್ಬಿಟ್ಟಿದ್ದೀನಿ ಸರ್, ಬೇಯಿಸಿ ಕಟ್ ಮಾಡಿ. ಬೇಯಿಸಿ ಕಟ್ ಮಾಡಿ ತಂದಿರ್ತಕ್ಕಂಥ ಮೊಟ್ಟೆ. ಮೊಟ್ಟೆ. ಓಕೆ. ಒಂಚೂರು ಗೋಡಂಬಿ ಫ್ರೈ ಮಾಡ್ಕೋಬೇಕು ಸರ್ ತುಪ್ಪದಲ್ಲಿ. ಇದಕ್ಕೆ ಮೇಲೆ ಹಾಕಕ್ಕ? ಹಾ, ಹೌದು. ಎಸ್ ಮೇಡಮ್. ಸಾಕಾ ತುಪ್ಪ? ನೋಡಿ ಸಾಕು ಸರ್. ಸಾಕು ಸರ್, ಆಫ್ ಮಾಡಿ. ಓಕೆ. ಈಗ ಹಾಕಲ್ವಾ ಮೊಟ್ಟೆನ? ಮೊಟ್ಟೆ ಹಾಕ್ತೀನಿ ಸರ್. ಸ್ವಲ್ಪ ಅದು ಗ್ರೇವಿ ಇನ್ನೊಂಚೂರು ನೋಡಿ. ಇಟ್ಕೊಳ್ಳಿ. ಗಟ್ಟಿಯಾದಂಥ ಗ್ರೇವಿ ಏನಕ್ಕೆ ಚೆನ್ನಾಗಿರ್ತಿರತ್ತ ಅವ್ರು? ಇದು ಇದು ಪೂರಿ ಚೆನ್ನಾಗಿ ಇರುತ್ತೆ ಸರ್. ಪೂರಿಗ? ಹಾ. ನಿಮ್ಮನೆ ಪೂರಿ ತಂದಿದ್ದೀರಾ? ಹೌದು ಸರ್, ತಂದೆ. ವೆರಿ ಗುಡ್. ಮೊಟ್ಟೆಲಿ ಏನು ಮಾಡಲ್ವಾ ಲತಾವ್ರೆ ನೀವು? ಯಾಕೆ ಸರ್? ನನಗೇನೋ ಡೌಟ್ ಬಂದ್ಬಿಟ್ಟಿದೆ, ಮೊಟ್ಟೆ ವಾಪಸ್ ಮನೆಗೆ ತೊಗೊಂಡ್ಬಿಡ್ತೀರೇನೋ ಅಂತ. ಇಲ್ಲ ಸರ್, ಏನೋ ಅದು ಮಾಡ್ತೀರಾ? ಮೊಟ್ಟೆ ಇದ್ರಲ್ಲೇ ಹಾಕ್ಬಿಟ್ರೆ ಕರ್ಗೋಗ್ಬಿಡುತ್ತಾ? ಕಲಿಸ್ಬಿಟ್ರೆ ಅದು ಚೆನ್ನಾಗಿ ಬರಲ್ಲ. ಓಕೆ. ಸೊ ಹಾಗಾಗಿ ಗ್ರೇವಿ ಮಾಡಿಕೊಂಡು ಮೊಟ್ಟೆ ಇದ್ರ ಮೇಲೆ ಪ್ಲೇಸ್ ಮಾಡಿ. ಓಹೋ, ವೆರಿ ಗುಡ್. ಓಹೋ, ಎಸ್. ಓಹೋ, ಹಿಂಗೆ ಮಾಡಿದ್ರಾ? ಹಿಂಗೆ ಪ್ಲೇಸ್ ಮಾಡಿ. ತೊಳಿ. ಓಹ್ ಓಹ್ ಓಹ್
ಆಯ್ತಾ? ಅದ್ರ ಮೇಲೆ ಒಂಚೂರು ಕೊತ್ತಂಬರಿ ಗಾರ್ನಿಶ್. ಹಾಕಿ ಮಾಡಿ, ಸ್ವಲ್ಪ ಹಾಕಿ. ಅಯ್ಯ, ಗೋಡಂಬಿ ಇನ್ನೂ ಮುಚ್ಚೋಯ್ತು? ಇಲ್ಲ ಸರ್, ಗೋಡಂಬಿ ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆ. ಓಕೆ. ಸರ್, ಎಗ್ ಕುರ್ಮಾ ರೆಡಿ ಆಗಿದೆ. ಎಗ್ ಕುರ್ಮಾ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಹೊಸ ಸಿಸ್ಟಮಲ್ಲಿ ಮಾಡಿದ್ದಾರೆ. ಒಳಗಡೆ ಹಾಕ್ಬಿಟ್ರೆ ಕರ್ಗೋಗ್ಬಿಡುತ್ತೆ ಸರ್, ಎಲ್ಲ ಕಲ್ಸೋಗ್ಬಿಡುತ್ತೆ, ಸಿಕ್ಕದೇ ಇಲ್ಲ. ಹಿಂಗೆ ಕೊಡಬೇಕು ಅಂತ ಹೇಳಿದ್ದಾರೆ, ಹಿಂಗೆ ಕೊಟ್ಟಿದ್ದಾರೆ. ತಿನ್ನೋಡ್ತೀವಿ, ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ. ಬನ್ನಿ ಮೇಡಮ್. ವೆಂಕಟ್ ಬಂದಿಲ್ವಾ? ಬಂದಿಲ್ಲ ಸರ್. ಕೆಲಸನಾ? ಹೌದು ಶಿಫ್ಟು ಹೌದು ಸರ್. ಎಷ್ಟು ಸಂಜೆ ಆಗುತ್ತೆ ಬರೋದು? ಹೌದು, 7:30, 7 ಗಂಟೆ ಮ್ಯಾಕ್ಸಿಮಮ್ 7 o'clock. ಮ್ಯಾಕ್ಸಿಮಮ್ 7 o'clock. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಒಂದು ಎಗ್ಗು ಮಸಾಲವನ್ನು ಮಾಡಿದ್ದಾರೆ, ಎಗ್ ಕುರ್ಮಾವನ್ನು ಮಾಡಿದ್ದಾರೆ. ಎಗ್ ಕುರ್ಮಾ ಸರ್. ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ? ನನ್ನ ಮಗಳು ಬಂದಿದ್ದಾಳೆ ಸರ್. ಏನು ಮಗಳ ಹೆಸರು? ವೈಷ್ಣವಿ. ವೈಷ್ಣವಿ, ವೈಷ್ಣವಿ ಯಾವ ಸ್ಕೂಲಿಗೆ ಹೋಗ್ತೇನೆ ನೀನು? ಸ್ವರ್ಗರಾಣಿ. ಸ್ವರ್ಗರಾಣಿ ಸ್ಕೂಲ್ ಹೆಸರು ಏನದು? ಏಯ್, ಚೆನ್ನಾಗಿದೆ ಹೆಸರು, ಸ್ವರ್ಗರಾಣಿ ಸ್ಕೂಲು. ಎಷ್ಟನೇ ಕ್ಲಾಸು? 7th standard. 7th ಸ್ಟ್ಯಾಂಡರ್ಡ್. ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಚೆನ್ನಾಗಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವರ್ಗರಾಣಿ ಸ್ಕೂಲ್ ಓದ್ತಾಳೆ ವೈಷ್ಣವಿ, ಜೊತೆಗೆ ಅವ್ರ ಅಮ್ಮ ಬೇರೆ ಬಂದಿದ್ದಾರೆ. ಒಳ್ಳೆ ಒಂದು ಕುರ್ಮಾವನ್ನ ಮಾಡಿದ್ದಾರೆ, ಎಗ್ ಕುರ್ಮಾನ ಮಾಡಿದ್ದಾರೆ. ಏನೋ ತಂದಿದ್ದೀವಿ ಅಂತಿರೋದಲ್ಲ, ಪೂರಿ. ಪೂರಿ ತಂದಿದೆ. ಏ ನೇಪಾಳಿ, ಆ ಪೂರಿ ಏನೋ ತಂದಿಟ್ರು ಅಂತೆ ನೋಡಪ್ಪ ಅವರು. ತಂದೆ ಅಣ್ಣ. ಕೊಡು, ಆ ಮಗುಗೊಂದು ಕೊಡು, ನಮ್ಮೊಂದು ಪೂರಿ ಕೊಡು, ಕೊಡು ತಿನ್ಲಿ. ಅಣ್ಣ, ಅವನಿಗೆ 40 ರೂಪಾಯಿ ಬಿರಿಯಾನಿ ಹಾಕಿ ಕೊಡ್ಬೇಕಂತ. ಲೇ, 40 ರೂಪಾಯಿಗೆ ಒಂದು ಮೊಟ್ಟೆ ಬರಲ್ಲ, ಹೋಗೋ. ಆ ಕಾಕಾ ಹೋಟ್ಲಲ್ಲಿ ಕೊಡ್ತಾರೆ, ನಿಮ್ ಹೋಟ್ಲಲ್ಲಿ ಯಾಕೆ ಅಷ್ಟು ಕೊಡಲ್ಲ? ಏ, ನಮ್ಮ ಹೋಟ್ಲು ಕಾಕಾ ಔಟು ತರ ಕಾಣ್ತಾ ಇದ್ದೀನಿ ಅವನಿಗೆ. ಅದೇ ನಾನು ಹೇಳ್ದೆ, ನಮ್ದು ಕಾಕಾ ಹೋಟ್ಲಲ್ಲಪ್ಪ ಮಿಲ್ಟ್ರಿ ಹೋಟ್ಲು ಅಂತೇಳಿ. ಹಾಂ, ಅದಕ್ಕಿಲ್ಲ, 40 ರೂಪಾಯಿ ಕೊಡೋದಾರು ಕೊಡಿಲ್ಲ ಅಂದ್ರೆ ನಾಳೆ ಬರೋಲ್ಲ ಅಂತಾನೆ. ಬರಬೇಡ ಅಂತ ಹೇಳು, ಸಾಕು. ಇವಾಗ ಬರ್ತಾ ಇರೋದೇ ತಡ್ಕೊಳಕ್ಕಾಗ್ತಾ ಇಲ್ಲ. ಮಗುಗೊಂದು ಹಾಕು. ಆ ಕಡೆ ನೀರ್ ಬರ್ತಿಲ್ಲ ಅಣ್ಣ ಟ್ಯಾಂಕಲ್ಲಿ. ಫೋನ್ ಮಾಡೋ, ಒಂದು ಲಾರಿ ನೀರು ಹೇಳೋಗೋ. ಅವತ್ತಿನ ಕಾಸೆ ಕೊಟ್ಟಿಲ್ಲ ಅಂತ ಇದಾರೆ ಅವರು. ಅವ್ರ ಮುಂದೆಲ್ಲ ಬೇಕಾ ಅದು? ಹೋಗೋ, ಬರ್ತೀನಿ ಆಮೇಲೆ. ಆಯ್ತು. ಹೋಗ. ಚೆನ್ನಾಗಿದೆ ನೋಡು. ಸರ್, ಹೆಂಗಿದೆ ಸರ್? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಅಮ್ಮ ಹಿಂಗೆ ಮಾಡೋದು ಮಲ್ಲಿ. ಒಂದು ಹೊಸ ಗ್ರೇವಿ ಕುರ್ಮಾ ಇದು. ಏನು ಮಾಡ್ತೀರಿ ಯಜಮಾನ್ರು ದಿನ ಬಂದಾಗ? ಸರ್, ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರನೇ ಮಾಡ್ತಾರೆ. ಬಂದ್ಮೇಲೆ ಹೇಳ್ತಾರ ಅವರು ಹೌದು. ಮಾಡ್ಕೊಡು ಅಂತ? ಸರ್, ಅವ್ರು. ಮೋಸ್ಟ್ಲಿ ನಿಮ್ಮಲ್ಲಿ ರಾತ್ರಿ ಹೊಸ ಊಟ ಇರ್ಬೋದು. ಹೌದು ಸರ್, ಅವ್ರಿಗೂ ಕ್ಯಾಂಟೀನ್ ಊಟ ತಿಂದು ಸಾಕಾಗ್ಬಿಟ್ಟಿರುತ್ತೆ. ಏನಾಗುತ್ತೆ ಮೇಡಮ್, ಕ್ಯಾಂಟೀನ್ ಎಷ್ಟೇ ಚೆನ್ನಾಗಿರಲಿ, ಹೋಟ್ಲು ಎಷ್ಟೇ ಚೆನ್ನಾಗಿರಲಿ, ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು, 3 ದಿನ ಮಾಡ್ಬೋದು ಅಷ್ಟೇ. ಅವನು 10 ವರ್ಷದಿಂದ ಅದನ್ನೇ ಮಾಡ್ತಾ ಇರ್ತಾನೆ, ಹೌದು ನಮಗೂ ಬೇಜಾರಾಗುತ್ತೆ. ಹೌದು ಸರ್. ಏನೋ ಪಾಪ 13 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡಿ ವೆಂಕಟ್ ಅವ್ರಿಗೆ. ಥ್ಯಾಂಕ್ ಯು. ಖಂಡಿತ ಒಳ್ಳೆ ಸರ್. ಅಡುಗೆ ಮಾಡಿದ್ದೀರಾ, ಒಳ್ಳೆ ಖುಷಿ ಆಯಿತು. ಒಳ್ಳೆ ಒಂದು ಗ್ರೇವಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಸರ್. ಥ್ಯಾಂಕ್ ಯು. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ರವಿ ಪ್ರಾಡಕ್ಟ್ ಅವರ ರವಿ ಪ್ರಾಡಕ್ಟ್ಗಳು ನಿಮಗೋಸ್ಕರ. ರವಿ ಮಸಾಲಗಳು, ಅರೇಕಾ ಟೀ, ಅಡಿಕೆಯಿಂದ ತಯಾರಾದಂಥ ಟೀ. ನಿಮ್ಮ ಯಜಮಾನರು ಕಟ್ ಕಳಿಸಿ, ಫ್ಯಾಕ್ಟ್ರಿಲಿ ಕುಡಿಬೋದು. ಖಂಡಿತ ಸರ್. SSS ಡಿಶ್ ವಾಶ್ ನಿಮಗೋಸ್ಕರ. ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಒಳ್ಳೆ ಏರ್ ಆಯಿಲ್ನ ಕೊಟ್ಟಿದ್ದಾರೆ, ತುಂಬ ಸಖತ್ತಾಗಿದೆ. ಒಳ್ಳೆ ಅರ್ಬಲ್ ಶಾಂಪು ಕೂಡ ಇದೆ, ಯೂಸ್ ಮಾಡಿ, ಚೆನ್ನಾಗಿದೆ ಮೇಡಮ್. ಮುಳಿಯಾ ಜ್ಯುವೆಲರ್ಸ್ ಅವರ ಬೆಳ್ಳಿಯ ಗಣೇಶ ನಿಮಗೆ, ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರು. ಹೋಗಿ ಏನು ಬೇಕಾದ್ರೆ ತೊಗೊಂಬನ್ನಿ. ಡಿಕನ್ಸನ್ ರೋಡು ಮಣಿಪಾಲ್ ಸೆಂಟ್ರಲ್ಲಿ ಅವರ ಶೋರೂಮ್ ಇದೆಲ್ಲ ತಾವ್ರೆ. ಥ್ಯಾಂಕ್ ಯು. ಜೊತೆಗೆ SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಿಮ್ಗೇನಾದರೂ ಸೋಪ್ ಖಾಲಿ ಆದರೆ ತಿರ್ಗಾ 1000 ರೂಪಾಯಿ ವೋಚರ್ ಕೊಟ್ಟಿದ್ದಾರೆ. ಹೋಗಿ ಸೋಪು, ಈ ಪಾತ್ರೆ ತೊಳೆಯೋ ಸೋಪು, ಏನು ಬೇಕಾದರೂ ತೊಗೊಂಬನ್ನಿ. ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಒಂದು ಎಗ್ ಮಸಾಲ, ಎಗ್ ಕುರ್ಮಾ ಲತಾ ಅವರು ತಯಾರು ಮಾಡಿ ಕೊಟ್ಟಿದ್ದಾರೆ. ಒಂಥರ ಚೆನ್ನಾಗಿದೆ, ಹೊಸ ರುಚಿ, ಚೆನ್ನಾಗಿ ಮಾಡಿದ್ದಾರೆ. ಯಾವಾಗಲಾದ್ರು ಬೇಕಾದಾಗ ಒಂದೊಂದು ಸರಿ ಈ ಥರದ್ದು ಮಾಡ್ಕೊಳ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಲತಾ ಅವರು. ಮಾಡ್ಕೊಳ್ಳಿ, ರುಚಿ ಚೆನ್ನಾಗಿರೋ 2ನೇ ಸರಿ ರಿಪೀಟ್ ಮಾಡ್ಕೊಳ್ಳಿ. ಎಗ್ ಕುರ್ಮಾ ಮಾಡೋ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಉರಿಗಡ್ಲೆ, ಗೋಡಂಬಿ, ಪುದೀನ, ಸೋಂಪು, ಗಸಗಸೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನಿಗೆ ತುಪ್ಪ, ಗೋಡಂಬಿ ಹಾಕಿ ಹುರಿದು ಎತ್ತಿಟ್ಟುಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಬಿಸಿಯಾದ ಮೇಲೆ ಅನಾನಸು, ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಟೊಮೊಟೊ, ದಪ್ಪ ಮೆಣಸಿನಕಾಯಿ, ಕರಿಬೇವು, ರುಬ್ಬಿದ ಮಸಾಲ ನೀರು, ಅರಿಶಿನ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ನೀರು ಹಾಕಿ ಬೇಯಿಸಿಕೊಳ್ಳಿ. ಒಂದು ಬೌಲಿಗೆ ತಯಾರಿಸಿಕೊಂಡ ಗ್ರೇವಿ ಹಾಕಿ ಮೇಲೆ ಬೇಯಿಸಿಕೊಂಡ ಮೊಟ್ಟೆ, ಕರಿದ ಗೋಡಂಬಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಎಗ್ಗು ಕುರ್ಮಾ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ. ಮೈಸೂರಲ್ಲಿ 2 ಹೋಟ್ಲು ಮಾಡಿಬಿಟ್ಟಿದ್ದಾರೆ. ಗೌಡಾಸ್ ಫ್ರೈಡ್ ಚಿಕನ್ ಅಂತ ತುಂಬ ಫೇಮಸ್ ಆಗ್ಬಿಟ್ಟಿದೆ ಹುಡುಗ. 1 ವರ್ಷದಿಂದ ಹಿಡಿಯೋಕೆ ಆಗ್ತಾಯಿಲ್ಲ ಅವ್ರನ್ನೇ ಕರ್ಕೊಂಬಂದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಅಡುಗೆ ಮಾಡಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಮಿಸ್ಟರ್ ಗುರುರಾಜ್ ಬನ್ರಿ. ನಮಸ್ಕಾರ. ನಮಸ್ತೆ. ಏನು ನಿಮ್ಮ ಹೆಸರು? ಗುರುರಾಜನ. ಬನ್ನಿ ಗುರು. ಎಲ್ಲಿ ಮೈಸೂರು ಹೋಟ್ಲು ಮಾಡಿರೋದು ನೀವು? ಸರ್ ಸರಸ್ವತಿ ಥಿಯೇಟರ್ ಪಕ್ಕ ಇದೆ, KG ಕೊಪ್ಪಲು ಮೇನ್ ರೋಡು. KG ಕೊಪ್ಪಲು ಮೇನ್ ರೋಡು, ಸರಸ್ವತಿಪುರಂ, ಆಮೇಲೆ ಮತ್ತೆ ಜಗಮನ್ ಪ್ಯಾಲೇಸ್ ಆಪೋಸಿಟ್ ಇದೆ. 2 ಕಡೆನೂ ಇದೆಯಾ? ಎರಡು ಕಡೆ. ಏನು ನಿಮ್ಮ ಅಂಗಡಿ ಹೆಸರು? ಗೌಡಾಸ್ ಫ್ರೈಡ್ ಚಿಕನ್ ಅಂದ್ಬಿಟ್ಟು. ಓಕೆ, ಏನೇನು ಮಾಡ್ತೀರಾ ಈ ಹೋಟ್ಲಲ್ಲಿ? ಸರ್ ಮಟನ್ ಬಿರಿಯಾನಿ ಮಾಡ್ತೀವಿ, ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್, ಚಿಕನ್ ಫ್ರೈ, ಮಟನ್ ಚಾಪ್ಸು, ಮಟನ್ ಫ್ರೈ, ಓಕೆ. ಮತ್ತೆ ಕೈಮಾ ಮಾಡ್ತೀವಿ, ಎಲ್ಲ ಐಟಮ್ ಮಾಡ್ತೀವಿ. ತೇಗು ಮೆಸ್ಗೆ ಹೋಗಿದ್ಯಾ? ಹಾಂ ಸರ್ ಹೋಗಿದೆ, ತಿಂದಿದ್ಯಾ? ತಿಂದಿದ್ದೀನಿ. ಓಕೆ. ನಮ್ಮ ಹನುಮಂತ ಹೋಟ್ಲಿಗೆ ಹೋಗಿದ್ಯಾ? ಹನುಮಂತ ಹೋಟ್ಲು ತಿಂದಿದ್ದೀನಿ. ಲಕ್ಷ್ಮಣ್ ಮೆಸ್ಗೆ ಹೋಗಿದ್ಯಾ? ಲಕ್ಷ್ಮಣ್ ಮೆಸ್ ಅಲ್ಲಿ ನಮ್ಮ ಪಕ್ಕದನೇ ಇರೋದು. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದ್ಭುತವಾಗಿರುವಂಥ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಶುರು ಮಾಡೋಣ. ಇವತ್ತೇನು ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಸರ್ ಮಟನ್ ಕೈಮಾ ಪಲ್ಯ ಮಾಡ್ತಿದ್ದೀನಿ. ಕೈಮಾ ಪಲ್ಯನಾ? ಹಾಂ. ಇದ್ಯಾವುದೋ ಪಲ್ಯ ಗುರು? ನಾಟಿ ಸ್ಟೈಲಲ್ಲಿ, ನಮ್ಮ ಮೈಸೂರು ಸ್ಟೈಲ್. ಮೈಸೂರು ಸ್ಟೈಲಲ್ಲಿ ಕೈಮಾದಲ್ಲಿ ಪಲ್ಯ ಮಾಡ್ತಾರ? ದೇವರಣೆಗೂ ನಂಗೆ ಗೊತ್ತಿಲ್ಲ, ನಮ್ಮಲ್ಲಿ ಮಾಡ್ಕೊಟ್ಟಿಲ್ಲ ನಂಗೆ. ಓಕೆ. ಅದ್ಭುತವಾಗಿರುವಂಥ ಕೈಮಾ ಪಲ್ಯ ಮಾಡೋಕ್ಕೋಸ್ಕರ ಗುರು ಅವರು ಮೈಸೂರಿನಿಂದ ಬಂದಿದ್ದಾರೆ. ಮೈಸೂರಲ್ಲಿ 2 ಹೋಟ್ಲುಗಳನ್ನ ಇಟ್ಕೊಂಡು ಅದ್ಭುತವಾಗಿ ಹೋಟ್ಲನ್ನ ನಡೆಸ್ತಾ ಇದ್ದಾರೆ. ಕೈಮಾ ಪಲ್ಯ ಮಾಡಕ್ಕೆ ಏನೇನು ತಿಂದಿದ್ದಾರೆ ಗುರು ಹೇಳಿಪ್ಪ? ಮಟನ್ ಕೈಮಾ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಹುರುಳಿಕಾಯಿ, ಹುರಿಗಡ್ಲೆ, ಬಟಾಣಿ, ಆಲೂಗೆಡ್ಡೆ, ತೆಂಗಿನಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಚಕ್ಕೆ, ಲವಂಗ, ಗಸಗಸೆ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಹಾಂ ಶುರು. ಏನು ಕೊಡಿ ಫಸ್ಟ್ ನಿಮಗೆ? ಸರ್ ಪಾತ್ರೆ ಕೊಡಿ, ಫ್ರೈ ಮಾಡ್ಕೊಳ್ಳಿ. ಏನು ಫ್ರೈ ಮಾಡ್ತೀರಿ? ಮಾಮೂಲಿ ಮಸಾಲೆ ಫ್ರೈ ಮಾಡಿ. ಮಸಾಲ ಫ್ರೈ ಮಾಡ್ಕೊಂಡು ಹುರ್ಕೋಬೇಕಾ? ಹುರ್ಕೊಂಡು ನೀವೇ ಅಡುಗೆ ಮಾಡೋದೇನ್ರಿ? ಹಾಂ ಸರ್ ನಾವೇ ಕಿಚನ್. ಅದೇಂಗ್ರಿ ಅಡುಗೆ ಮಾಡೋದು ಕಲ್ತ್ರಿ ನೀವು? ಸರ್ ಅಲ್ಲೇ ಒಂದು 4 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ಏನಪ್ಪ? 4 ವರ್ಷದಿಂದ ಮಾಡ್ತಿದ್ದೀನಿ. 4 ವರ್ಷ ಅಡುಗೆ ಮಾಡ್ತಿದ್ಯಾ? ಹೌದು. ಮದುವೆ ಆಗಿದ್ಯಾ? ಮದುವೆ ಆಗಿದೆ. ಸುಳ್ಳೆ ಬೇಡ. ಇಲ್ಲ ಸರ್ ಆಗಿದೆ. ಬಾಲ್ಯ ಏನಾರು ಆಗ್ಬಿಟ್ಯಾ? ಇಲ್ಲ ಸರ್ ಈಗ ಕರೆಕ್ಟಾಗಿ ಮದುವೆ ಆಗಿದ್ಯಾ ನೀನು? ಕರೆಕ್ಟಾಗಿ ಸರ್. ಯಾವ ಮದುವೆ ಆಗಿದ್ದು? ಸರ್ ಈಗ ಒಂದು 4 ಇಯರ್ಸ್ ಆಯ್ತು ಮದುವೆ ಆಗಿ. ಏ ಕೃಷ್ಣಪ್ಪ, ಏನ್ರಿ ಇದು ಚಿಕ್ಕ ಹುಡುಗ ಕರ್ಕೊಂಡ್ಬಿಟ್ಟಿದ್ದೀರಾ? ಮದುವೆ ಆಗಿ 4 ವರ್ಷ ಆಯ್ತಾ? ಹೌದು ಸರ್. ಎಷ್ಟು ಜನ ಮಕ್ಕಳು? ಸರ್ ಈಗ ಒಬ್ಬ ಪಾಪು ಇದೆ. ಹೌದಾ? ಓಕೆ. ಸರ್ ಆಯಿಲ್ಲ. ಐಲಾಕ್ನಾ? ಹಾಂ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕಾ? ಸರ್ ಫಸ್ಟು ಈರುಳ್ಳಿ ಹಾಕೋತೀನಿ. ಅದಕ್ಕೆ ಏನು ಹಾಕೋತೀರಾ? ಈರುಳ್ಳಿನಾ? ಈರುಳ್ಳಿ ಸರ್. ಹಾಕ್ರಿ. ಎಲ್ಲಿ ಮೈಸೂರು ಮನೆ ನಿಮ್ಮದು? ಸರ್ ಮೈಸೂರು ಸರಸ್ವತಿಪುರಂ ಸರ್ ಇರೋದು. ಮನೆಯದು ಸರಸ್ವತಿಪುರಂ ಮನೆನಾ? ಹೌದು ಸರ್. ಓಕೆ. ಸರ್ ಸ್ವಲ್ಪ ಇದಕ್ಕೆ ಚಕ್ಕೆ ಹಾಕ್ತೀವಿ. ಹಾಕಿ. ಏನೇನು ಹಾಕ್ತೀರಾ? ಹಾಕಿ. ಬ್ರೌನ್ ಆಗೋಯ್ತು ಹೇಳಿ. ಸ್ವಲ್ಪ ಚಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಆಮೇಲೆ ಮತ್ತು ಸ್ವಲ್ಪ ಲವಂಗ ಹಾಕ್ತಿದ್ದೀನಿ. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಆಮೇಲೆ ಸರ್ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿನಾ? ಹಾಂ ಹಾಕಿ ಸರ್. ಬೆಳ್ಳುಳ್ಳಿ. ಆಮೇಲೆ ಸ್ವಲ್ಪ ಶುಂಠಿ ಹಾಕ್ತೀನಿ. ಸ್ವಲ್ಪ ಶುಂಠಿ. ಓಕೆ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಬ್ರೌನ್ ಆಗಿ ಹುರಿದಿರೋಂಥ ಈರುಳ್ಳಿ ಸರ್. ಈರುಳ್ಳಿ. ನೆಕ್ಸ್ಟು ಫ್ರೈ ಮಾಡ್ಕೊಡಿ ಸರ್. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ. ಹಾಕಿ ಸರ್. ಚಿಲ್ಲಿ ಪೌಡರ್ ಹಾಕಿ. ಬ್ರೌನ್ ಆಗೋಯ್ತಲ್ಲ? ಬ್ರೌನ್ ಆಗುತ್ತೆ. ಓಕೆ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ. ತೊಗೊಳ್ಳಿ. ಧನಿಯಾ ಪೌಡ್ರು. ಅದೇ ಧನಿಯಾ ಪೌಡ್ರು. ಓಕೆ. ಹಾಕಿ. ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಓಕೆ. ಹಾಂ ಸರ್ ಸಾಕು. ಸ್ವಲ್ಪ ಸಾಕಿದೆ. ಸಾಕಾ? ಸಾಕು. ನೆಕ್ಸ್ಟು ಸರ್ ಇದು ರುಬ್ಕೋಬೇಕು ಮಿಕ್ಸಿ. ರುಬ್ಕೊಳಕ್ಕೆ ಏನು ಸಿಗ್ತದಲ್ಲಿ? ಏನು ಸಿಕ್ಕಲ್ಲ. ಹಾಕೊಂಬಿಡು. ಹಾಂ ಸರ್. ತಕೊಂಬಿಡು ಫಸ್ಟ್. ಆಫ್ ಮಾಡಿದ್ರೆ ಸ್ಟವ್ನ ಹಾಫ್ ಮಾಡಬಿಡಿ. ಮತ್ತೆ ಒಂದು ಪಾತ್ರೆ ಇದು ಕೊಡಿ ಸರ್. ಏನಕ್ಕೆ? ಕೈಮಾ ಏನ್ರಲ್ಲಿ ಮಾಡ್ತೀಯಾ ನೀನು? ಕುಕ್ಕರಲ್ಲಿ ಮಾಡ್ಬಿಡ್ತೀಯಾ? ಕುಕ್ಕರ್. ಓಕೆ. ಸರ್ ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದೀವಿ. ಏನದು? ಈರುಳ್ಳಿ ಸರ್. ಓಕೆ. ಹಾಕಿ. ಸರ್ ಇದು ಕೈಮಾ ಹಾಕೋದಿದ್ದೀನಿ ಸರ್. ಹಾಕಿ. ಮಟನ್ ಕೈಮಾ ಎಷ್ಟು? 1/4 kg ಇದೆಯಾ? ಸರ್ ಅರ್ಧ ಕೆಜಿ ಇದೆ. ಓಕೆ. ನಿಮ್ಮ ಹೋಟ್ಲ್ ಸಿಗುತ್ತಾ ಗುರು ಇದು? ಸಿಗುತ್ತೆ ಸರ್. ಮಾಡ್ಕೊಡ್ತೀರಾ? ಕೊಡ್ತೀವಿ. ಓಕೆ. ಕರೆಕ್ಟಪ್ಪ. ಇದು ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ಗುರು ತಿನ್ನಕ್ಕೆ? ಸರ್ ಚಪಾತಿ, ಪೂರಿ ಇದಾ? ಆ ಥರ ಚೆನ್ನಾಗಿರುತ್ತೆ. ಓಕೆ. ಸರ್ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀವಿ. ಹಾಕಿ. ಹಾಂ. ಸ್ವಲ್ಪ ನೀರು ಹಾಕೋದು ಸರ್. ಹಾಕಿ.
ಇದು ರುಬ್ಬಿರೋ ಮಸಾಲೆ ಹಾಕತ್ತದೆ ಸರ್ ಹಾಕೊಳಪ್ಪ. ಸ್ವಲ್ಪ ನೀರು ಹಾಕರು ಸ್ವಲ್ಪ ನೀರು ಹಾಕೋ. ತೆಂಗಿನಕಾಯಿ ಹಾಕ್ತಿದ್ಯಾ ಹಾ, ತೆಂಗಿನಕಾಯಿ ಅದಕ್ಕೆ? ಸರ್. ಓಕೆ. ಸ್ವಲ್ಪ ತೆಂಗಿನಕಾಯಿ ಹಾಕ್ತೀವಿ, ಸ್ವಲ್ಪ ಕಡಲೆ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಉರ್ಗಡ್ಲೆ. ಹುರ್ಗಡ್ಲೆ ಸರ್, ಓಕೆ. ಆಮೇಲೆ ಸ್ವಲ್ಪ ಗಸಗಸೆ ಹಾಕ್ತೀವಿ. ಸ್ವಲ್ಪ ಗಸಗಸೆನಾ? ಹಾಂ ಸರ್. ಸಾಕು. ಗುರು ಸರ್, ಹಾಂ ಹಾಗೆ ಸರ್. ಆಲೂಗಡ್ಡೆ ಹಾಕ್ತಿದ್ದೀನಿ ಸರ್. ಆಲೂಗಡ್ಡೆ ಸಣ್ಣದಾಗಿ ಹೆಚ್ಚಿರುವಂಥ ಆಲೂಗಡ್ಡೆ. ಇದು ಮಾಡ್ತಾ ಇರೋದು ಕೀಮಾ ಪಲ್ಯ, ಕೈಮಾ ಪಲ್ಯ, ಏನ್ ಬೇಕಾದ್ರೆ ಅನ್ಕೋಬಹುದು. ಹಸಿ ನಮ್ಮ ಬಟಾಣಿ. ಗೌಡ್ರು ಫ್ರೈಡ್ ಹೋಟೆಲ್ ಇಂದ ಬಂದಿದ್ದಾರೆ ನಮ್ಮ ಗುರುವರು. ಹಸಿ ಬಟಾಣಿ ಹಾಕ್ತೀನಿ ಸರ್. ಬಟಾಣಿ ಹಾಕಿದೀವಿ, ಆಲೂಗಡ್ಡೆ ಹಾಕಿದೀವಿ, ಬೀನಿಸ್ ಹಾಕಿ, ಬೀನೀಸು ಹಾಕ್ತಾ ಇದೀವಿ. ಓಕೆ. ಬೀನೀಸು, ಆಲೂಗಡ್ಡೆ, ಕೀಮಾ ಎಲ್ಲ ಬಂದಿದೆ. ಆಯ್ತಾ ಬೀನೀಸು? ಹಾಂ ಸರ್. ಓಕೆ. ನೆಕ್ಸ್ಟು ಸ್ವಲ್ಪ ಮಸಾಲೆ ಹಾಕೋದು ಸರ್. ಹಾಕಪ್ಪ. ರುಬ್ಬಿರೋಂಥ ಮಸಾಲೆ, ಚೆನ್ನಾಗಿ ಎಣ್ಣೆಯಲ್ಲಿ ರುಬ್ಬಿ ಹಾಕಿರೋಂಥ ಮಸಾಲೆ. ಸರ್ ಗರಂ ಮಸಾಲೆ ಹಾಕ್ತಿದ್ದೀನಿ. ಗರಂ ಮಸಾಲ ಯಾರ್ದು? GFC ಅವ್ರ ಗರಂ ಮಸಾಲನಾ? GSB ಸರ್. GFC ಅವ್ರ ಗರಂ ಮಸಾಲ ಹಾಕೊಳ್ಳಿ. 1 kgಗೆ ಒಂದೇ ಒಂದು ಸ್ಪೂನ್ ಹಾಕಿದ್ರೆ ಸಾಕು. ಗರಂ ಮಸಾಲ, ಅದ್ಭುತವಾಗಿರುವಂಥ ಗರಂ ಮಸಾಲ. ಜೊತೆಗೆ ಮಾಡ್ಕೋಬೋದು, ನೀವೇನೇ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನಮ್ಮ GFC ಕೃಷ್ಣಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಗರಂ ಮಸಾಲ ತೊಗೊಂಡು ಹೋಗ್ಬೋದು. ಸರ್ ಸ್ವಲ್ಪ ಟೊಮೊಟೊ ಹಾಕ್ತೀನಿ. ಹಾಕಪ್ಪ. ಓಕೆ. ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪು ರುಚಿ ಹಾಕು. ಹಾಕಪ್ಪ. ಉಪ್ಪಲ್ಲ ಇದು? ಕೈಮಾ ಪಲ್ಯಕ್ಕೆ ಉಪ್ಪು. ಪಲ್ಯ ಅಂದರೆ ಸ್ವಲ್ಪ ಬಿಡಿಬಿಡಿಯಾಗಿರ್ಬೇಕಲ್ವಾ ಮಿಸ್ಟರ್ ಗುರು? ನಿಂದು ಅದು ಗಟ್ಟಿ ಸಾಗು ಥರ ಆಗೋಯ್ತು. ಕೂಗಿದ್ರೆ ಇದಾಗುತ್ತೆ ಸರ್. ಕೂಗರೆ ಬಿಡಿಬಿಡಿ ಆಗ್ಬಿಡುತ್ತಾ? ಭೂಷಣ, ಹಾಂ ಸರ್. ಎಷ್ಟು ವಿಜಲ್ ಕೂಗಬೇಕಪ್ಪ? ಸರ್ ಮೂರು ವಿಸಲ್ ಕೂಗಿ ಸರ್. 3 ವಿಜಲ್ ಬೇಕಾ? 3 ವಿಸಲ್. ನೋಡೋಣ ಗುರು. ಹಾಂ ಸರ್. ಓಕೆ. ಓಹೋ, ಕೈಮಾ ಪಲ್ಯ, ಬೀನಿಸು ಗಿನಿಸು ಎಲ್ಲ ಹಾಕಿ ಜೋರಾಗಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥ ಕೈಮಾ ಪಲ್ಯ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಿಂಗೇನೇನ್ರಿ ಮಾಡೋದು ನೀವು? ಹಾಂ ಸರ್. ನಿಮ್ಮ ಹೋಟ್ಲಲ್ಲಿ ಮಾಡ್ತೀರಾ? ಮಾಡ್ತೀವಿ ಸರ್. ಆರ್ಡ್ರು ವೀಕ್ಲಿ 1-2 ಸಲ 3 ಸಲ ಮಾಡ್ತೀವಿ. ಕೈಮಾ ಪಲ್ಯ. ಇದಕ್ಕೇನು ಕೊಡ್ತೀರಾ? ಇದಕ್ಕೆ ಸರ್ ಚಪಾತಿ ಕೊಡ್ತೀವಿ, ಪರೋಟ ಕೊಡ್ತೀವಿ. ಎಸ್, ಹಾಕೊಡಿ ನೋಡೋಣ ಅದು ಹೆಂಗಿದೆ ಅಂತ. ಎಷ್ಟು ಚಿಕನ್ ಬಿರಿಯಾನಿ ನಿಮ್ಮ ಹೋಟ್ಲಲ್ಲಿ? ಸರ್ 90 ರೂಪಾಯಿ ಸರ್ ಚಿಕನ್ ಬಿರಿಯಾನಿ. ಮಟನ್ ಬಿರಿಯಾನಿ 130 ರೂಪಾಯಿ ಸರ್. ಪರವಾಗಿಲ್ಲಪ್ಪ, ಒಳ್ಳೆ ರೇಟ್ ಮಾಡ್ತೀಯಾ. ನಮ್ಮ ಹೋಟ್ಲಲ್ಲಿ 130 ರೂಪಾಯಿ ಮಾಡ್ತಾ ಇದೀವಿ. ಮೊನ್ನೆಯಿಂದ 150 ರೂಪಾಯಿ ಮಾಡಿದ್ದೀನಿ. ಹಾಂ, ಸರ್ ಮಟನ್ ಕೈಮಾ ಪಲ್ಯ. ಮಟನ್ ಕೈಮಾ ಪಲ್ಯ ಮೈಸೂರಿಂದ ಬಂದಿದ್ದಾರೆ. ನಮ್ಮ GFC ಫ್ರೈಡ್ ಚಿಕನ್ನು ಅಂತ ಹೋಟ್ಲನ್ನ ಇಟ್ಕೊಂಡಿದ್ದಾರೆ. ಅದ್ಭುತವಾಗಿರುವಂಥ 2 ಹೋಟ್ಲು. ಒಂದು ಸರಸ್ವತಿಪುರಮಲ್ಲಿ, ಸರಸ್ವತಿ ಥಿಯೇಟ್ರ್ ಪಕ್ಕ ಇದೆ. ಸರ್. ಇನ್ನೊಂದು ಆ ಕಡೆ ನಮ್ಮ ಜಗನ್ಮೋಹಿನಿ ಪ್ಯಾಲೇಸ್ ಎದುರುಗಡೆ ಇದೆ. ಒಳ್ಳೆ ಅಡುಗೆಗಳನ್ನ ಮಾಡಿ ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಕೈಮಾ ಪಲ್ಯವನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದ್ರೆ ನಮಗೆ, ಚೆನ್ನಾಗಿಲ್ಲ ಅಂದ್ರೂ ನಮಗೆ. ಚೆನ್ನಾಗಿದೆ. ತಿರ್ಗಾ ಬರ್ತೀನಿ ನಿಮ್ಮ ಹತ್ರ ಹೇಳಕ್ಕೆ. ಬನ್ನಿ ಗುರು, ಕುತ್ಕೊಳ್ರಿ ಗುರು. ಯಾರ ಜೊತೆ ಬಂದಿದ್ರಿ ಮೈಸೂರಿಂದ? ಸರ್ ಒಬ್ಬರೇ ಬಂದಿದೆ. ಒಬ್ಬರ ಸಿಂಗಲ್ ಫೈಟ್ರಾ ನೀವು? ಕುತ್ಕೊಳ್ಳಿ, ಟೇಸ್ಟ್ ಮಾಡುವ. ಮಾಡಿ ಸರ್. ನೇಪಾಳಿ, ಅಲ್ಲೊಂದು ಮೈಸೂರವರು ಚಪಾತಿ ಇದ್ದವ್ರು ಅಂತ ತಗೊಂಬಾರೋ. ತಂದೆ ಅಣ್ಣ. ನೋಡು ರೋಟ್ಲಲ್ಲಿ ಏನು ಈ ಕೈಮಾ ಪಲ್ಯ ಅಂತ ಮಾಡ್ತಾರಂತೆ ನೋಡು. ಕೈಮಾ ಪಲ್ಯ ನೋಡಲೇ, ನೋಡು ಕೈಮಾ ಪಲ್ಯ ಅಂತ ಕಣ ಇದು. ಅಣ್ಣ, ನಾವು ಕೈಮಾ ಉಂಡೆ ಮಾಡ್ತೀವಿ. ಕೈಮಾ ಉಂಡೆ ಮಾಡ್ತೀವಿ, ಕೈಮಾ ಗೊಜ್ಜು ಮಾಡ್ತೀವಿ. ಹಾ. ಈ ಮೈಸೂರವರು ಈ GFC ಕೃಷ್ಣಪ್ಪ ಬರಕಿಲ್ವಾ ನಮ್ಮ ಕಡೆ? ಹೌದಣ್ಣ. ಅವ್ರ ಕಡೆ ಇವರು, ಅವ್ರ ಪೈಕಿ. ಅರ್ಥ ಆಯ್ತೆ? ಚೆನ್ನಾಗಿ ಮಾಡಿದಾರೆ ಅಂತ ಕಾಣ್ತೈತಣ್ಣ. ತಾಳೋ, ತಿನ್ಬಿಟ್ಟು ಕೊಡ್ತೀನಿ, ನಿಂಗೆ ತಗೊಂಡೋಗಿವಂತೆ. ತಾಳೋ. ಹುಡುಕ್ತಾ ಇದ್ದೀನಿ ಏನು ರುಚಿ ಅಂತ.
ನಾ ಖಾರ ಉಪ್ಪೆಲ್ಲ ಹಾಕ್ಬೋದಾಯ್ತು ಗುರು, ಯಾಕೆ ಅಂದರೆ ಮೀಡಿಯಮ್ ಇರುತ್ತೆ ಸರ್ ಖಾರ ನಮ್ಮ ಹೋಟ್ಲಲ್ಲೆಲ್ಲ ಮೀಡಿಯಮ್ ಕಡಿಮೆನಾ? ಮೀಡಿಯಮ್ ಕೊಡ್ತೀವಿ. ಹೌದಾ? ಹಾಂ ಸರ್. ಮೀಡಿಯಮೇನು ಕೊಡ್ಬೇಡ ನೀನು, ಕಡಿಮೆನೂ ಕೊಡ್ಬೇಡ, ಕರೆಕ್ಟಾಗೆ ಕೊಡು. ರುಚಿ ಎಲ್ಲ ಹೆಂಗ್ ಬರೋದು ಗೊತ್ತೇನಪ್ಪ, ಅವ್ರವ್ರ ನಾಲಿಗೆ ಸಂಬಂಧಪಟ್ಟಿರೋದು. ಏನೋ ಕರೆಕ್ಟ್ ಅಲ್ವೇನಾ? ಹೌದಣ್ಣ. ಹಾಂ, ನಾನು ಮೀಡಿಯಮ್ಗೆ ಹಾಕ್ತೀನಿ, ಸಪ್ಪೆ ಕೊಡ್ತೀನಿ, ರೋಗಿಗಳು ಬರ್ತಾರೆ ನಿಮ್ಮ ಹೋಟ್ಲು ತಿನ್ನಕ್ಕೆ. ಕರೆಕ್ಟಾಗಿ ಹಾಕು. ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೆ. ಸ್ವಲ್ಪ ಇವತ್ತು ಸುಸ್ತಾಗಿದೆ. ಸ್ವಲ್ಪ ಎಣ್ಣೆ ತಗೊಂತೀನಣ್ಣ ಇವತ್ತ. ಏನೇನು ತಗೋತೀಯ? ಹೋಗ ತಲೆಗೆರೆ ಎಣ್ಣೆ ಹಾಕೋಬಾರ ಮಧ್ಯ ತಗೋ. ಅಯ್ಯೋ ಹುಚ್ಚ. ಮೈಸೂರಲ್ಲಿ ಹೋಗಿ ಒಳ್ಳೆ ಬಿರಿಯಾನಿ ತಿನ್ನಬೇಕು, ಒಳ್ಳೆ ಒಂದು ಕೈಮಾ ತಿನ್ನಬೇಕು, ಬೋಟಿ ತಿನ್ನಬೇಕು, ಬೋಟಿ ಫ್ರೈ ತಿನ್ನಬೇಕು ಅಂದರೆ ಹೇಳಿ ನಿಮ್ಮ ನಂಬರ್ ಗುರು. 8747 ತಾಳ್ರಿ ಬರ್ಕೊಳ್ರಿ. 8747 ಆಮೇಲೆ 86 86 9999. 9999. ಹೌದು ಸರ್. ಅದ್ಭುತವಾದ ನಂಬರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗುರು ಅವ್ರು ಬಂದಿದ್ರು, ಸಿಕ್ಕಾಪಟ್ಟೆ ಸಖತ್ತಾಗಿರುವಂಥ ಒಂದು ಕೈಮಾ ಪಲ್ಯವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಹೊಸ ಪ್ರಯತ್ನ, ಯಾಕಂದರೆ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿರ್ತಕ್ಕಂಥ ಪಲ್ಯ ಚೆನ್ನಾಗಿದೆ. ಒಂದ್ಸರಿ ನಿಮ್ಮ ಟೇಸ್ಟ್ಗೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಮಟನ್ ಕೈಮಾ ಪಲ್ಯ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಈರುಳ್ಳಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ತೆಂಗಿನಕಾಯಿ ತುರಿ, ಹುರಿಗಡ್ಲೆ, ಗಸಗಸೆ ಹಾಕಿ ನುಣ್ಣಾಗಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಹುರಿದು ಕೈಮಾ, ಅರಿಶಿನ, ನೀರು, ಆಲೂಗೆಡ್ಡೆ, ಹಸಿ ಬಟಾಣಿ, ಹುರುಳಿಕಾಯಿ, ರುಬ್ಬಿದ ಮಸಾಲ ನೀರು, ಗರಂ ಮಸಾಲ, ಟೊಮೊಟೊ, ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿದರೆ ಮಟನ್ ಕೈಮಾ ಪಲ್ಯ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲಲ್ಲಿ ಸಾಕಷ್ಟು ಜನ ಅಡುಗೆ ಮಾಡಬೇಕು. ಮುರಳಿಯವರೇ, ನಮ್ಮ ಟೇಸ್ಟ್ ಒಂದ್ಸರಿ ನೋಡಿ, ನಮ್ಮ ನಾನ್ ವೆಜ್ ಒಂದ್ಸರಿ ನೋಡ್ರಿ, ಎಂಥ ಸಾರು ಮಾಡ್ತೀವಿ, ಎಂಥ ಬಿರಿಯಾನಿ ಮಾಡ್ತೀವಿ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಖಂಡಿತವಾಗ್ಲೂ ನಿಮ್ಮ ಒಳ್ಳೆ ಅಡುಗೆಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಬನ್ನಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ಇವತ್ತಿನ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಇಲ್ಲೇ ನಿಂತ್ಬಿಟ್ಟಿದ್ದೀನಿ. ಒಳಗಡೆ ಇರೋ ಗಿರಾಕಿಗಳನ್ನ ನೋಡೇ ಇಲ್ಲ. ಬರ್ತೀನಿ, ಸಿಗ್ತೀನಿ.